ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಅಂತ. ನಾನು ರೀಸೆಂಟಾಗಿ ನಡೆದಿರುವಂತಹ KEA ಗ್ರೂಪ್ ಎ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ ವಿಮೆನ್ ಕ್ಯಾಟಗರಿಲಿ, ಆ್ಯಂಡ್ ಗ್ರೂಪ್ ಬಿ ಎಕ್ಸಾಮಿನೇಷನಲ್ಲಿ ಸೆಕೆಂಡ್ ರ್ಯಾಂಕ್ ತಗೊಂಡಿರುವಂಥದ್ದು. ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ನಿಮ್ಮೆಲ್ರಿಗೂ ಹೇಳಿದ್ದೆ, ಸೊ KEA ಸೈನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದು. ಯಾರು KEA ಎಕ್ಸಾಮ್ಸ್ನ ರೀಸೆಂಟಾಗಿ ತಗೊಂಡಿದ್ದೀರಾ, ಸ್ಟಾರ್ಟಿಂಗ್ ಫ್ರಮ್ 2024 402 PSI ಎಕ್ಸಾಮಿನೇಷನ್ ಆದಮೇಲೆ FDA ಆಗಿರ್ಬೋದು, SDA ಆಗಿರ್ಬೋದು, GTTC ಎಕ್ಸಾಮಿನೇಷನ್ಸ್ ಆಗಿರಬಹುದು, ಆ್ಯಂಡ್ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ದು ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಕೂಡ ನೀವು ನೋಡ್ಬೋದು, ರೆಫರ್ ಮಾಡಿದರೆ ಅಥವಾ ನೀವು ಆ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದರೆ ಸೈನ್ಸ್ ಅನ್ನೋದು ಎಷ್ಟು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಮಿನಿಮಮ್ ಅಂದರೂ 6 to 7 ಕ್ವಶನ್ಸ್, ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ 20 ಕ್ವಶನ್ಸ್ವರೆಗೂ ನಮಗೆ ಸೈನ್ಸು ಜಾಸ್ತಿ ಕ್ವಶನ್ಸು ಬಂದಿದ್ದಾವೆ. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ಏನು ಮಾಡಿದ್ದೀವಿ, ನಾವು PYQಸ್ನ ರೆಫರ್ ಮಾಡುವುದರ ಮುಖಾಂತರ ಒಂದು ನೋಟ್ಸ್ನ ಡೆವಲಪ್ ಮಾಡಿದ್ದೀನಿ. ಸೊ ಅಂದರೆ ನಾನು ನನ್ನ ಪ್ರಿಪರೇಷನ್ ಟೈಮಲ್ಲಿ ನನ್ನ ಸ್ಟ್ರಾಟಜಿನ ಬಿಲ್ಡ್ ಮಾಡೋ ಟೈಮಲ್ಲಿ ನಾನೇನು ಮಾಡಿದ್ದೆ, ಸೈನ್ಸ್ಗೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಮೂರಕ್ಕೂ ಕೂಡ PYQ ಬೇಸಿಸ್ ಮೇಲೆ ನಾನು ನೋಟ್ಸ್ನ ಡೆವಲಪ್ ಮಾಡ್ಕೊಂಡಿದ್ದೆ ಬೈ ರೆಫರಿಂಗ್ DSCRT, NCERT ಆ್ಯಂಡ್ PYQs. ಸೊ PYQಸ್ನೇ ಮೇಜರ್ ಥೀಮ್ ಆಗಿ ತಗೊಂಡು ಏನು ಮಾಡಿದೆ, ನೋಟ್ಸ್ನ ಡೆವಲಪ್ ಮಾಡಿದ್ದೀನಿ. ಸೊ ಆ ನೋಟ್ಸ್ನ ವಿ ವಿಲ್ ಬಿ ಪ್ರೊವೈಡಿಂಗ್ ಇಟ್ ಟು ಯು, ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಕೂಡ ನಿಮಗೆ ನೋಟ್ಸ್ ಅವೈಲಬಿಲಿಟಿ ಇರುತ್ತೆ. ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಸ್ಪೆಷಲ್ ಫೋಕಸ್ ಆ್ಯಂಡ್ ಸ್ಪೆಷಲ್ ಗೈಡೆನ್ಸ್ ಆನ್ ಸೈನ್ಸ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದರ ಬೇಸಿಸ್ ಮೇಲೇ ಇವಾಗ ನಾನು ಯಾವ ರೀತಿ ನನ್ನ ಸ್ಟ್ರಾಟಜಿ ಅನ್ನೋದು ನನ್ನ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಯಿತು ಅನ್ನೋದಕ್ಕೆ ಒಂದು 5 ಕ್ವಶನ್ಸ್ನ ಸಾಲ್ವ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇರುವಂಥದ್ದು ಗ್ರೂಪ್ ಎ ಎಕ್ಸಾಮ್. ಅದು ಗ್ರೂಪ್ ಎದು ಸೈನ್ಸ್ ಕ್ವಶನ್ಸ್ನ ನಾವು ಇವಾಗ ಸಾಲ್ವ್ ಮಾಡೋದು. ಏಪ್ರಿಲ್ 26 ಈ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡಿರುವಂಥದ್ದು KEA ಕಡೆಯಿಂದ. ಸೊ KEA ಬೇಸ್ಡ್ ಎಕ್ಸಾಮಿನೇಷನ್ಸ್ನೇ ನಾವು ರೆಫರ್ ಮಾಡಬೇಕಾಗುವಂಥದ್ದು ವೆನ್ ಇಟ್ ಕಮ್ಸ್ ಟು ಸೈನ್ಸ್. ಓಕೆ, ಸೊ ಇವಾಗ ನಾವು ಫಸ್ಟ್ ಕ್ವಶನ್ ನಾವೀಗ ನೋಡ್ತೀವಿ ಅಂತ ಕೇಳಿದ್ರೆ, ವಿಚ್ 2 ಎಲಿಮೆಂಟ್ಸ್ ಆರ್ ಕಂಬೈನ್ ಟು ಫಾರ್ಮ್ ಕ್ಯಾಂಡಲ್ಸ್ ಅಂತ ಇದೆ. ಸೊ ನಾವಿಲ್ಲಿ ಬೇಸಿಕಲಿ ಏನು ಬುಲೆಟ್ ಪಾಯಿಂಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ಯಾಂಡಲ್ಸ್. ಸೊ ಕ್ಯಾಂಡಲ್ಸು ಯಾವ ಪೇರೆಂಟ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಹೈಡ್ರೋಕಾರ್ಬನ್ಸ್. ಸೊ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೂ ನೋಡಿದ್ದೀವಿ. ಸೊ ಬೆನ್ಝೀನ್ ಅನ್ನೋದು ಒಂದು ಹೈಡ್ರೋಕಾರ್ಬನ್. ಓಕೆನಾ? ಸೊ ಬೆನ್ಝೀನು ಇಟ್ ಈಸ್ ಆನ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಬರುವಂಥದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವುದು ಮಾಡ್ತೀವಿ, ಪ್ಯಾರಾನ್ಯಾಪ್ಥಲೀನ್ ಬಾಲ್ಸ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಪ್ಯಾರಾನ್ಯಾಪ್ಥಲೀನ್ ಬಾಲ್ಸ್ ಅಂತ ಕೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರತ್ತೆ. ನಾವು ಕಬೋರ್ಡ್ಸಲ್ಲಿ ಬಟ್ಟೆಗಳನ್ನ ಮಡಚಿಡ್ಬೇಕಾದ್ರೆ ಇಲ್ಲ ತುಂಬ ಪಾತ್ರೆಗಳನ್ನು ಒಂದು ಕಬೋರ್ಡಲ್ಲಿ ಇಡಬೇಕಾದ್ರೆ ಯಾವುದೇ ಒಂದು ಮಾತ್ ಆಗಿರ್ಬೋದು ಇಲ್ಲ ಜಿರಳೆ ಬರದೇ ಇರೋ ಥರ ನಾವೇನು ಮಾಡ್ತೀವಿ, ಒಂದು ಚಿಕ್ಕದು ವೈಟ್ ಕಲರ್ ಬಾಲ್ಸ್ನ ಇಡ್ತೀವಿ. ಅದು ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ, ಲೈಕ್ ಸ್ವಲ್ಪ ಕೈಂಡ್ ಆಫ್ ಪಂಜೆನ್ಸಿ ಸ್ಮೆಲ್ ಬರ್ತಿರುತ್ತೆ. ಸೊ ಅದನ್ನು ನಾವು ಪ್ಯಾರಾನ್ಯಾಪ್ಥಲೀನ್ ಬಾಲ್ಸ್ ಅಂತ ಕರಿತೀವಿ. ಸೊ ಅದು ನಮಗೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕ್ಲಾಸಿಫಿಕೇಷನಲ್ಲಿ ಬರುವಂಥದ್ದು. ಅದು ಬೆನ್ಝೀನಿಂದ ಫಾರ್ಮೇಷನ್ ಆಗಿರುವಂಥದ್ದು. ಸೊ ಈ ಬೆನ್ಝೀನ್ ಫಾರ್ಮೇಷನ್ನೇ ನಮಗೆ ಕ್ಯಾಂಡಲ್ಸ್ ಕೂಡ ಬರುತ್ತೆ. ಅಂದರೆ ಕಂಟೆಂಟ್ ಅನ್ನೋದು ಬೆನ್ಝೀನಲ್ಲಿ ಮತ್ತು ಕ್ಯಾಂಡಲ್ಸಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ದಟ್ ಈಸ್ ಹೈಡ್ರೋಕಾರ್ಬನ್ ಅಂತ. ಸೊ ನಾವೀಗ ಇಲ್ಲಿ ಇದ್ರ ಮುಖಾಂತರ ನಾವು ತಿಳ್ಕೊಳ್ಳೋದೇನು ಅಂತ ಕೇಳಿದ್ರೆ, ಹೈಡ್ರೋಕಾರ್ಬನ್ಸ್ ಅನ್ನುವಂಥ ಟಾಪಿಕ್ಕು ಲೈಕ್ ಅದರಲ್ಲಿ ಬರುವಂಥದ್ದು ಯಾವುದು, ಪೆಟ್ರೋಲಿಯಂ ಆಗಿರ್ಬೋದು, LNG ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಪ್ಯಾರಾಫಿನ್ ವ್ಯಾಕ್ಸ್ ಆಗಿರ್ಬೋದು, ಸೋಪ್ಸು, ಡಿಟರ್ಜೆಂಟ್ಸು, ಇವೆಲ್ಲ ಬರುವಂಥದ್ದು ನಮಗೆ ಹೈಡ್ರೋಕಾರ್ಬನ್ಸಲ್ಲಿ ಬರುತ್ತೆ. ಸೊ ಆ ಕಾನ್ಸೆಪ್ಟು ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಇರುವಂತಹ ಈ ಬೆನ್ಝೀನ್ ಕಾನ್ಸೆಪ್ಟ್ನ ತಗೊಂಡು ಏನು ಮಾಡಿದೆ, ನೋಟ್ಸ್ನ ರೆಡಿ ಮಾಡಿಕೊಂಡೆ. ಸೊ ಎಸ್ಟರ್ಸ್ ಆ್ಯಂಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ಬಿಟ್ಟು ನೋಟ್ಸ್ ರೆಡಿ ಮಾಡಿಕೊಂಡೆ. ಅದನ್ನು ಓದಿರೋ ಕಾರಣ ನನಗೇನಾಯಿತು, ಈ ಕ್ವಶನ್ ಸಾಲ್ವ್ ಮಾಡುವಂಥದ್ದು ತುಂಬಾ ಈಸಿ ಆಯಿತು. ಸೊ ಇವಾಗ ನಾವು ಆಪ್ಷನ್ಸ್ಗೆ ಹೋಗೋಣ. ಈ ಫಸ್ಟ್ ಕ್ವಶನಲ್ಲಿ ನಾವು ಆಪ್ಷನ್ಸ್ಗೆ ಹೋಗೋಣ. ಪ್ಯಾರಾಫಿನ್ ವ್ಯಾಕ್ಸ್ ಇದೆ, ಬಿ ವ್ಯಾಕ್ಸ್ ಇದೆ, ಸ್ಟಿಯರಿಕ್ ಆ್ಯಸಿಡ್ ಇದೆ, ಹೈಯರ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಸೊ ನಾವೀಗ ವ್ಯಾಕ್ಸ್ ಅನ್ನೋದು ಕ್ಯಾಂಡಲ್ಸಲ್ಲಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಜನರಲ್ ನಾಲೆಡ್ಜ್. ಅದಕ್ಕೇನು ಸ್ಪೆಷಲೈಸೇಷನ್ ಆಗಿ ನಾವು ಸ್ಟಡಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಕ್ಯಾಂಡಲ್ ಅನ್ನೋದು ನಮಗೆ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ದಿನ ಮನೆಗಳಲ್ಲಿ ಡೊಮೆಸ್ಟಿಕ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಚರ್ಚ್ಗಳಲ್ಲಾಗಿರ್ಬೋದು ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ವ್ಯಾಕ್ಸ್ ಅನ್ನೋದು ಅದರಲ್ಲಿ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಇವಾಗ ಆಪ್ಷನ್ಸ್ ನಾವು ಸ್ಟಡಿ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, A ಆ್ಯಂಡ್ B ಕೊಟ್ಟಿದ್ದಾನೆ. ಓಕೆ, ಸೊ A ಆ್ಯಂಡ್ C ಅಂತ ಕೊಟ್ಟಿದ್ದಾನೆ. ಸೊ ಹೈಯರ್ ಫ್ಯಾಟಿ ಆ್ಯಸಿಡ್ಸ್ನ ನಮಗೆ ಅಲ್ಲಿ ಬರೋದಿಲ್ಲ. ಹೈಯರ್ ಫ್ಯಾಟಿ ಆ್ಯಸಿಡ್ಸ್ ಇಸ್ ರಿಲೇಟೆಡ್ ಟು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಸೊ ನಾವು ಇದನ್ನು ತೆಗಿತೀವಿ.
ಸೊ ನಮಗೆ ಇವಾಗಿರೋ ಕನ್ಫ್ಯೂಷನ್ ಏನು, ಸ್ಟಿಯರಿಕ್ ಆ್ಯಸಿಡ್ ಅನ್ನೋದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ, ಬಿಕಾಸ್ ನಾವು ಅದನ್ನು ಓದಿದ್ದೀವಿ ಇನ್ DSCRT ಆ್ಯಂಡ್ NCERT ಬುಕ್ಸಲ್ಲಿ ನಾವು ಓದಿದ್ದೀವಿ. ಸೊ ನಮಗೆ ಈ ಸ್ಟಿಯರಿಕ್ ಆ್ಯಸಿಡ್ ಅನ್ನೋದು ಮ್ಯಾಂಡೇಟರಿಯಾಗಿ ಪ್ರೆಸೆಂಟ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಇವು ಎರಡರಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವಾಗ ಏನು ಮಾಡಬೇಕು, ಸ್ವಲ್ಪ ಲಾಜಿಕಲ್ ಆಗಿ ಮೈಂಡನ್ನ ಅಪ್ಲೈ ಮಾಡಬೇಕು ಇನ್ ದ ರಿಯಲ್ ಲೈಫ್. ಲೈಕ್ ರಿಯಲ್ ಎಕ್ಸಾಮಿನೇಷನ್ ಹಾಲಲ್ಲಿ ಲಾಜಿಕಲಿ ನಾವು ಎಷ್ಟು ಮೈಂಡನ್ನ ಅಪ್ಲೈ ಮಾಡ್ತೀವಿ, ಎಷ್ಟು ಅಟೆಂಟಿವ್ ಆಗಿ ಇರ್ತೀವಿ, ಓಕೆ, ಜಾಗರೂಕರಾಗಿ ಇರ್ತೀವಿ ನಾವು ಎಕ್ಸಾಮ್ ಹಾಲಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೇಜಲ್ಲಿ. ಸೊ ನಾವೀಗ ಬಿ ವ್ಯಾಕ್ಸ್ ಅಂತ ಕೇಳಿದ್ರೆ ಜೇನುನೊಣಗಳಿಂದ ಮಾಡಿರುವಂತಹ ವ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲ್. ಸೊ ನಮ್ಗೆಲ್ರಿಗೂ ಗೊತ್ತು ಆರ್ಗ್ಯಾನಿಕ್ ಫುಡ್ ಅನ್ನೋದು ತುಂಬ ಕಾಸ್ಟ್ಲಿ ಅಲ್ವಾ. ಸೊ ಎನಿಥಿಂಗ್ ವಿಚ್ ಇಸ್ ನ್ಯಾಚುರಲಿ ಪ್ರೊಡ್ಯೂಸ್ಡ್ ಸ್ವಲ್ಪ ಕಾಸ್ಟ್ಲಿ ಕೊಡಬೇಕು. ಅಂದರೆ ಬೇರೆ ಸಿಂಥೆಟಿಕಲಿ ಪ್ರೊಡ್ಯೂಸ್ ಆಗಿರೋದಕ್ಕಿಂತ ನ್ಯಾಚುರಲ್ ಆಗಿರೋದಕ್ಕೆ ಒಂದು 10 ರೂಪಾಯಿ 20 ರೂಪಾಯಿ ಅನ್ನೋದನ್ನು ಜಾಸ್ತಿ ಕೊಡಲೇಬೇಕಾಗತ್ತೆ. ಸೊ ಅದನ್ನು ಕಮರ್ಷಿಯಲೈಸೇಷನ್ ಮಾಡಿದ್ರೂ ಕೂಡ ನಾರ್ಮಲ್ ಮಾರ್ಕೆಟ್ ಅನ್ನೋರು ಅದನ್ನು ತಗೊಳ್ಳೋದಿಲ್ಲ. ಸೊ ಅದನ್ನು ಚೂಸ್ ಮಾಡೋದು ಕಡಿಮೆ, ನಮ್ಮಂಥ ನಿಮ್ಮಂಥ ಜನರು ಅದನ್ನು ಚೂಸ್ ಮಾಡೋದು ಕಡಿಮೆ. ಅದೇ ಸ್ವಲ್ಪ ಚೀಪ್ ರೇಟಲ್ಲಿ ಸೇಮ್ ಪ್ರಾಡಕ್ಟ್ ಸಿಗ್ತಿದೆ ಅನ್ನೋದಾದರೆ ನಾವು ಖಂಡಿತವಾಗ್ಲೂ ಅದನ್ನು ಚೂಸ್ ಮಾಡೇ ಮಾಡ್ತೀವಿ, ನಮ್ಗೆ ಯೂಸ್ ಇದ್ದರೆ. ಸೊ ಸಿಮಿಲರ್ಲಿ ಇಲ್ಲಿ ನಾವು ಯಾವ ರೀತಿ ಥಿಂಕ್ ಮಾಡಬೇಕು ಅಂದರೆ, ಬಿ ವ್ಯಾಕ್ಸ್ ಅನ್ನೋದು ನ್ಯಾಚುರಲ್ ಇದೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪ್ಯಾರಾಫಿನ್ ವ್ಯಾಕ್ಸ್ ಅನ್ನೋದು ಏನರಿಂದ ಮಾಡ್ತಾರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಇದನ್ನು ಕಮರ್ಷಿಯಲೈಸೇಷನ್ ಮಾಡೋದು, ಮಾಸ್ ಪ್ರೊಡಕ್ಷನ್ ಮಾಡೋದು ತುಂಬ ಈಸಿ ಆ್ಯಂಡ್ ಚೀಪರ್ ರೇಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಕ್ಯಾಂಡಲ್ಸ್ ಕೊಟ್ಟಿರೋ ಕಾರಣ ಪ್ಯಾರಾಫಿನ್ ವ್ಯಾಕ್ಸು ಮತ್ತು ಸ್ಟಿಯರಿಕ್ ಆ್ಯಸಿಡ್ ಅನ್ನೋದನ್ನು ನಾವು ಈಸಿಯಾಗಿ ಕನ್ಕ್ಲೂಷನ್ಗೆ ಬರ್ಬೋದು. ಸೊ ಆ ಥರ ಲಾಜಿಕಲ್ ಥಿಂಕ್ ಮಾಡಿ ನಾನೇನು ಮಾಡಿದೆ, A and C ಹಾಕಿದ್ದೆ. ಬಿಕಾಸ್ ನನಗೆ ಸ್ಟಿಯರಿಕ್ ಆ್ಯಸಿಡ್ ಅನ್ನೋದು ಎಕ್ಸಾಮಿನೇಷನ್ ಹಾಲಲ್ಲಿ ಗೊತ್ತಿತ್ತು, ಆದರೆ ಪ್ಯಾರಾಫಿನ್ ವ್ಯಾಕ್ಸಾ ಬಿ ವ್ಯಾಕ್ಸಾ ಅನ್ನೋದು ನನಗೆ ತುಂಬಾ ಕನ್ಫ್ಯೂಷನ್ ಆಯಿತು. ಸೊ ಆವಾಗ ಥಿಂಕ್ ಮಾಡಿದಾಗ ಅದಕ್ಕೆ ಹೇಳೋದು, ಎಕ್ಸಾಮಿನೇಷನ್ ಹಾಲಲ್ಲಿ ನಾವು ತುಂಬ ಜಾಗರೂಕರಾಗಿರಬೇಕು ಆ್ಯಂಡ್ ನಮ್ಮ ಎಲ್ಲ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅನ್ನೋದು ಕ್ವೆಶನ್ ಪೇಪರ್ ಮೇಲೆ ಮತ್ತು ಕ್ವೆಶನ್ಸ್ ಮೇಲೆ ಇರಬೇಕು ಅನ್ನೋದು. ಓಕೆನಾ. ಸೊ ಇದು ನಮಗೆ ಫಸ್ಟ್ ಕ್ವೆಶನ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಕ್ವೆಶನ್ಗೆ ಬರೋಣ. ಸೆಕೆಂಡ್ ಕ್ವೆಶನ್ ಏನಿದೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಅದರಲ್ಲಿ ನಾವು 4 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ರಾ ಮ್ಯಾಂಗೋಸ್ ಶ್ರಿವೆಲ್ ವೆನ್ ಪಿಕಲ್ಡ್ ಇನ್ ವಾಟರ್, ಸಾಲ್ಟ್ ವಾಟರ್. ಓಕೆ. ಸೊ ವಿಲ್ಟೆಡ್ ಫ್ಲವರ್ಸ್ ರಿವೈವ್ ವೆನ್ ಪ್ಲೇಸ್ಡ್ ಇನ್ ದ ಫ್ರೆಶ್ ವಾಟರ್. Blood cells collapse when suspended in the saline water. So people taking a lot of salt ಅಥವಾ salty food experience water retention in the tissue cells and intercellular spaces ಅಂತ ಕೇಳಿದ್ದಾರೆ. ಸೊ ಈ 4 ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಗೊತ್ತಾಗುವಂಥದ್ದು ಏನು ಅಂದರೆ, ಸೈನ್ಸು ಬೇಸಿಕ್ ಆಗಿ ನಾವು ಓದಿರೋರಿಗೆ ಗೊತ್ತಾಗೋದು ಆಸ್ಮೋಸಿಸ್ ಅನ್ನೋದು ಇಲ್ಲಿ ನಡೀತಾ ಇರುವಂತಹ ಫಿನಾಮೆನಾ. ಓಕೆ. ಸೊ ಆಸ್ಮೋಸಿಸ್ ಅಂತಂದರೆ ಏನು, ನಮಗೆ ಇವಾಗ ನೋಡಿ ಇಲ್ಲಿ ಆಸ್ಮೋಸಿಸ್ ಅನ್ನೋದಿದೆ. ಸೊ ಇಲ್ಲೇನು ಅಂತ ಕೇಳಿದ್ರೆ, ಆಸ್ಮೋಸಿಸಲ್ಲಿ ಯಾವುದೇ ಒಂದು, ಇವಾಗ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ಬೀಕರ್ ತಗೊಳ್ಳೋಣ. ಓಕೆ. ಅದರಲ್ಲಿ ನಾವೇನು ಮಾಡ್ತೀವಿ, ಸಾಲ್ಟ್ ಕಂಟೆಂಟ್ನ ಹಾಕ್ತೀವಿ, ಸಾಲ್ಟ್ ವಾಟರ್, ಉಪ್ಪು ನೀರು. ಓಕೆ, ಉಪ್ಪು ನೀರನ್ನ ಹಾಕ್ತೀವಿ, ಅಲ್ಲಿ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಪ್ಲೇಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲೇನಾದರೂ ಉಪ್ಪಿನ ಕಂಟೆಂಟು ಜಾಸ್ತಿ ಇದ್ದರೆ, ಈ ರೀಜನಲ್ಲಿ ಉಪ್ಪಿನ ಕಂಟೆಂಟು ಜಾಸ್ತಿ ಇದ್ದು ಈ ರೀಜನಲ್ಲಿ ಉಪ್ಪಿನ ಕಂಟೆಂಟು ಕಡಿಮೆ ಇರಬಹುದು, ಅಥವಾ ಉಪ್ಪಿನ ಕಂಟೆಂಟು ಇಲ್ಲೇನೂ ಇರಬಹುದು. ಸೊ ಆವಾಗ ಏನಾಗುತ್ತೆ, ಲೋ ಕಾನ್ಸಂಟ್ರೇಷನಲ್ಲಿ ಇರುವಂತಹ ನೀರು, H2O ಅಂತ ವಾಟರ್ ಯೂನಿವರ್ಸಲ್ ಸಾಲ್ವೆಂಟ್ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಆ ಸಾಲ್ವೆಂಟ್ ಮಾಲಿಕ್ಯೂಲ್ ಏನು ಮಾಡುತ್ತೆ, ಉಪ್ಪು ಕಡಿಮೆ ಇರುವ ಕಡೆಯಿಂದ ಏನಾಗುತ್ತೆ, ಜಾಸ್ತಿ ಉಪ್ಪು ಇರುವಂತಹ ಕಡೆಗೆ ಮೂವ್ ಆಗುತ್ತೆ. ಅಂದರೆ ಲವಣಾಂಶ ಹೆಚ್ಚಿರುವಂತಹ ಕಡೆಗೆ ಅದು ಪಾಸ್ ಆಗುವಂಥದ್ದನ್ನು ನಾವು ಗಮನಿಸ್ಬೋದು. ಅದನ್ನು ನಾವೇನಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಲೈಕ್ ಮಿನರಲ್ ವಾಟರ್ ಕುಡಿತೀವಿ ನಾವು, ರೈಟ್. ಸೊ ಮಿನರಲ್ ವಾಟರ್ನ ನಾವೇನಕ್ಕೆ ಕುಡಿತೀವಿ, ಇರುವಂತಹ ಟೋಟಲ್ ಡಿಸಾಲ್ವಬಲ್ ಸಾಲ್ಟ್ಸ್ನ ಕಡಿಮೆ ಮಾಡಬೇಕು, ಆ್ಯಂಡ್ ಮೆನಿ ಅದರ್ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ, ಮಿನರಲ್ಸ್ನ ಆ್ಯಡ್ ಮಾಡ್ತೀವಿ. ಕೆಲವೊಂದು ಡಿಸ್ಇನ್ಫೆಕ್ಟೆಂಟ್ಸ್ ಆಗಿರ್ಬೋದು ಅಥವಾ ಟಾಕ್ಸಿಕ್ ಹೆವಿ ಮೆಟಲ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಿನರಲ್ ವಾಟರ್ನ ತಗೊತೀವಿ ಅಲ್ವಾ. ಸೊ ಆ ಮಿನರಲ್ ವಾಟರಲ್ಲಿ ನಡೆಯುವಂಥ ಫಿನಾಮಿನಾ ಯಾವುದು ಅಂತ ಕೇಳಿದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ. ರಿವರ್ಸ್ ಆಸ್ಮೋಸಿಸ್ ಅಂದರೆ ಇವಾಗ ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ಗೆ ಬಂದಿದೆ ಅಲ್ವಾ ಸಾಲ್ವೆಂಟ್ ಮಾಲಿಕ್ಯೂಲು. ಅದೇ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ ಹೋಗೋದಕ್ಕೆ ನಾವು ಇಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ನ ಅಪ್ಲೈ ಮಾಡ್ತೀವಿ. ಸೊ ಎಕ್ಸ್ಟ್ರಾ ಪ್ರೆಷರ್ ಹಾಕ್ತೀವಿ. ಸೊ ಎಕ್ಸ್ಟ್ರಾ ಪ್ರೆಷರ್ ಹಾಕೋದ್ರ ಮುಖಾಂತರ ಏನಾಗುತ್ತೆ, ಅಲ್ಲಿ ರಿವರ್ಸ್ ಆಸ್ಮೋಸಿಸ್ ನಡೆಯುತ್ತೆ. ಆವಾಗ ಸಾಲ್ಟ್ ಕಂಟೆಂಟ್ ಅನ್ನೋದು ನೀರಲ್ಲಿ ಜಾಸ್ತಿ ಇದ್ದರೆ ಅದು ರಿಮೂವ್ ಮಾಡುತ್ತೆ. ಅದನ್ನು ನಾವು ಡಿಸಲೈನೇಷನ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ನಮಗೆ ಆಲ್ಮೋಸ್ಟ್ ತುಂಬ ಕಡೆ ಡಿಸಲೈನೇಷನ್ ಮುಖಾಂತರ ಮಾಡೋದ್ರ ಮುಖಾಂತರ
ಉಪ್ಪಾಗಿರುವಂತಹ ಸಮುದ್ರ ನೀರನ್ನು ಕೂಡ ನಾವು ಕುಡಿಲಿಕ್ಕೆ ಉಪಯೋಗ ಮಾಡಬಹುದು ಅನ್ನುವಂತಹ ಒಂದು ಕಾನ್ಸೆಪ್ಟು ಸೈಂಟಿಸ್ಟು ಫೈಂಡ್ ಮಾಡಿದ್ದಾರೆ. ಅದು ಇವಾಗ ಅದನ್ನು ಯಾವ ರೀತಿ ಕಮರ್ಷಿಯಲೈಸೇಷನ್ ಮಾಡಬೇಕು ಅನ್ನೋದನ್ನು ತುಂಬಾ ಎಕ್ಸ್ಪೆರಿಮೆಂಟ್ಸು ನಡೀತಾ ಇದೆ. ದಟ್ ಈಸ್ ಫಾರ್ ದ ಇಂಡಿಯನ್ ಸಿನಾರಿಯೋ. ಆ್ಯಂಡ್ ವಿ ಆಲ್ರೆಡಿ ನೋ ಲೈಕ್ ಗಲ್ಫ್ ಕಂಟ್ರೀಸು ನೀರು ಅಭಾವ ಇರುವಂತಹ ಕಾರಣ ಸಮುದ್ರದ ನೀರನ್ನು ಡಿಸಲೈನೇಷನ್ ಮಾಡಿ ಕುಡಿತಾ ಇದ್ದಾರೆ. ಸೊ ಇದು ನಾವು ಲೈಕ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಕಾನ್ಸೆಪ್ಟ್, ನಾವು ಡೈಲಿ ನ್ಯೂಸಲ್ಲಿ ಓದುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆ ಥರ ಲಾಜಿಕಲ್ ಆಗಿ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ನಾವು ಎಂಥ ಬಯಾಲಜಿ ಕ್ವಶನ್ ಇರ್ಬೋದು, ಎಂಥ ಫಿಸಿಕ್ಸ್ ಕ್ವಶನ್ ಇರ್ಬೋದು, ಅದು ನಮಗೆ ಈಸಿಯಾಗಿ ಆನ್ಸರ್ನ ಫೈಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಮಗೆ ಇವಾಗ ಆಸ್ಮೋಸಿಸ್ ಅಂದರೆ ಏನು ಅಂತ ಗೊತ್ತಾಯಿತು, ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇವಾಗ ನಾವು ಆಸ್ಮೋಸಿಸ್ ಅಂತಂದರೆ ಏನು, ಲೈಕ್ ಸಾಲ್ಟ್ ಕಡಿಮೆ ಇರುವಂಥದ್ರಿಂದ ಸಾಲ್ಟ್ ಜಾಸ್ತಿ ಇರುವಂಥ ಕಡೆಗೆ ಮೂವ್ ಆಗುವಂಥದ್ದು. ಇಲ್ಲಿ ರಾ ಮ್ಯಾಂಗೋಸ್ ಶ್ರಿವೆಲ್ ವೆನ್ ಪಿಕಲ್ಡ್ ಇನ್ ದ ಸಾಲ್ಟ್ ವಾಟರ್. ನೋಡಿ, ಸಾಲ್ಟ್ ವಾಟರ್. ಓಕೆ, ರಾ ಮ್ಯಾಂಗೋಸ್ ಅಂದರೆ ಏನು, ಹಸಿಯಾಗಿರುವಂತಹ ಮಾವಿನಕಾಯಿ ನಾವು ಉಪ್ಪಿನಕಾಯಿ ಹಾಕಿದಾಗ ಓಕೆನಾ ಊದ್ಕೊಳ್ಳೋದಿಲ್ಲ, ಇದು ಶ್ರಿಂಕ್ ಆಗುತ್ತೆ, ಅಂದರೆ ಸೈಜು ಕಡಿಮೆ ಆಗುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಸಾಲ್ವೆಂಟ್ ಪಾರ್ಟಿಕಲ್ಲು ಹೈ ಸಾಲ್ಟ್ ಇರುವಂಥದ್ದು. ನಾವು ಉಪ್ಪಿನಕಾಯಿ ಹಾಕುವಾಗ ಏನು ಹಾಕ್ತೀವಿ, ಉಪ್ಪಾಕೆ ಹಾಕ್ತೀವಿ. ಉಪ್ಪಿನಕಾಯಲ್ಲಿ ಉಪ್ಪು ಎಣ್ಣೆ ಅನ್ನೋದು ಜಾಸ್ತಿ ಇರೋದು ಯಾಕೆ, ಸೊ ಅದು ಎಣ್ಣೆ ಅನ್ನೋವಂಥದ್ದು ಜಾಸ್ತಿ ಸ್ಟೋರೇಜು ಇಡೋದನ್ನ ಜಾಸ್ತಿ ಲೈಫ್ ಟೈಮ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ತೀವಿ. ಸಾಲ್ಟ್ ಏನಕ್ಕೆ ಹಾಕ್ತೀವಿ, ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತಾನು ಹಾಕ್ತೀವಿ. ಅದ್ರ ಮುಖಾಂತರ ಏನಾಗುತ್ತೆ, ಅಲ್ಲಿ ಆಸ್ಮೋಸಿಸ್ ಎಫೆಕ್ಟ್ ಆಗಿಬಿಟ್ಟು ನಮಗೆ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ಬೀಕರಲ್ಲಿ ಸಾಲ್ಟ್ ವಾಟರಲ್ಲಿ ಸಾಲ್ಟ್ ಸೊಲ್ಯೂಷನ್ನು, ಅದ್ರ ಜೊತೆಗೆ ಮಸಾಲ ಅದು ಇದು ಎಲ್ಲ ಹಾಕಿರ್ತೀವಿ. ಸೊ ಇವಾಗ ನಮಗೆ ಪಿಕಲ್ ಇದೆ, ಮ್ಯಾಂಗೋ ಪಿಕಲ್. ಇವತ್ತು 1ನೇ ದಿನ ಇಷ್ಟು ದಪ್ಪ ಪೀಸಸ್ ಮಾಡಿಬಿಟ್ಟು ಹಾಕಿರ್ತೀವಿ. ಅದೇನು ಮಾಡುತ್ತೆ, ನಿಮಗೆ ಒಂದು 30 ದಿನ ಇಲ್ಲ 60 ದಿನ 90 ದಿನ ಬಿಟ್ಟು ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಇಷ್ಟು ದಪ್ಪ ಇರೋ ಪಿಕಲ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಅದು ಯಾಕೆ ಅಂತ ಕೇಳಿದ್ರೆ ಅಲ್ಲಿ ನಡೆದಿರುವಂಥ ಫಿನಾಮಿನಾ ಆಸ್ಮೋಸಿಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸು, ಈ ಎಕ್ಸಾಂಪಲ್ಸ್ನ ಸೇಮ್ NCERTಲಿ DSCERTಲಿ ಕೊಟ್ಟಿದ್ದಾನೆ. ನಾವು ಅದನ್ನು ಇದು ಮಾಡೋದಿಲ್ಲ. ಒಂದಲ್ಲ ಎರಡಲ್ಲ 4 ಎಕ್ಸಾಂಪಲ್ ನಮಗೆ NCERTಲಿ ಇದೆ. 11th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು NCERTಲಿ ಇದೆ. ಆದರೆ ನಾವು ಇದನ್ನು ಓದಿರೋದಿಲ್ಲ, ಬಿಕಾಸ್ ನಮಗೆ ಗೊತ್ತಿರೋದಿಲ್ಲ ಅದು ಇಂಪಾರ್ಟೆಂಟ್ ಅಂತ. ಒಂದೊಂದು NCERT ನಮಗೆ 175ರಿಂದ 180 ಪೇಜ್ವರೆಗೂ ಇದೆ. ಅದು 2 ಪಾರ್ಟು. ಓಕೆ, ಸೊ ಇವಾಗ ಒಂದು ಪಾರ್ಟು 180 ಪೇಜ್ ಇದೆ, ಇನ್ನೊಂದು ಪಾರ್ಟು 150 ಪೇಜ್ ಇದೆ ಅಂದರೆ ಆಲ್ಮೋಸ್ಟ್ ನಮ್ಗೆ ಅಲ್ಲಿ 350 ಪೇಜ್ ಅಲ್ಲೇ ಆಗ್ಬಿಡ್ತು, 320 ಪೇಜ್ ಅಲ್ಲೇ ಆಗ್ಬಿಡ್ತು. ಸೊ 7th ಸ್ಟ್ಯಾಂಡರ್ಡ್ದು, 8th ಸ್ಟ್ಯಾಂಡರ್ಡ್ದು, 9th ಸ್ಟ್ಯಾಂಡರ್ಡ್ದು, 10th, 11th, 12th, ಬಿಕಾಸ್ ಯಾವ ಸ್ಟ್ಯಾಂಡರ್ಡಿಂದ ಅವ್ನು ತೆಗಿತಾನೆ ಅನ್ನೋದು ಗೊತ್ತಿಲ್ಲ, ರೈಟ್? ಯಾವುದರಿಂದ ಕ್ವಶನ್ ತೆಗಿತಾನೆ ಅಂತ ಗೊತ್ತಿಲ್ಲ. ಬಿಕಾಸ್ ಗೊತ್ತಿಲ್ಲದೆ ಇರೋ ಕಾರಣ ನಾವೇನು ಮಾಡಬೇಕು, ಲೈನ್ ಟು ಲೈನ್ ಓದಬೇಕಾಗತ್ತೆ. ಸರಿ, ಇವಾಗ ಯಾರೋ ಹೇಳಿದ್ರು ಅಪ್ಲೈಡ್ ಬೇಸಿಸಲ್ಲಿ ಓದ್ಕೊಳ್ಳಿ. ಯಾವ್ದು ಅಪ್ಲೈಡ್ ಬೇಸಿಸ್ಸು? ನಮ್ಗೆ ಐಡಿಯಾ ಇದೆಯಾ? ನಮ್ಗೆ ಐಡಿಯಾ ಇಲ್ಲೇ ಇರೋ ಕಾರಣ ನಮ್ಗೆ ಏನು ಬೇಕು, ಗೈಡೆನ್ಸ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ. ಸೊ ಇವಾಗ ನಮಗೆ 300 ಪೇಜ್ ಅಂತ ಇಟ್ಕೊಳ್ಳೋಣ, ಅಪ್ರಾಕ್ಸಿಮೇಟ್ಲಿ ಪ್ರತಿಯೊಂದು ಕ್ಲಾಸ್ಗೂ 300 ಪೇಜು ಅಂದರೆ ನೀವು ಅಷ್ಟನ್ನು ಓದಿ ಮುಗಿಸೋಕ್ಕೆ 2.5ರಿಂದ 3 ತಿಂಗಳಂತೂ ಬೇಕೇ ಬೇಕು ಸೈನ್ಸ್ನ. ಅದೇ ನಿಮಗೆ ಗೈಡೆನ್ಸ್ ಅನ್ನೋದು ಸಿಕ್ಕಿದ್ರೆ ಏನಾಗುತ್ತೆ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ತಗೊಂಡ್ರೆ ಮಿರರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದರೆ ತುಂಬ ಜನಕ್ಕೆ ಆ ಮಿರರ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಕಾನ್ಕೇವ್ ಮಿರರ್ಸು, ಕಾನ್ವೆಕ್ಸ್ ಮಿರರ್ಸ್ ಆಗಿರ್ಬೋದು, ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಜಸ್ಟ್ ಅಪ್ಲಿಕೇಶನ್ಸ್ ಓದ್ಕೋತಾರೆ. ಲೈಕ್ ರೇರ್ ವ್ಯೂ ಮಿರರಲ್ಲಿ ಗಾಡೀಲಿ ಹೋಗುವಾಗ ಸೈಡಲ್ಲಿರುವಂತಹ ಮಿರರಲ್ಲಿ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಯಾವ ಮಿರರ್ ಯೂಸ್ ಮಾಡ್ತಾರೆ ಅಂತ ಸುಮ್ಮನೆ ಓದ್ಕೊಂಡು ಬಿಡ್ತೀವಿ. ಆದರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟು ಅದ್ರ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಕ್ವಶನ್ ಕೇಳಿದ್ದಾರೆ ಅಂತಂದರೆ ತೊದಲ್ತೀವಿ ನಾವು ಎಕ್ಸಾಮಲ್ಲಿ, ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಅದ್ರ ಬಗ್ಗೆ ಓದ್ಕೋಬೇಕಾಗತ್ತೆ. ಬಿಟ್ಟುಬಿಟ್ರೆ ಅದು ನಮಗೆ ಲಾಸ್ ಆಗುತ್ತೆ. ಅದೇ ಬೇರೆ ಕಾನ್ಸೆಪ್ಟ್ ಇರ್ಬೋದು, ಲೈಕ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಹೈಡ್ರೋಕಾರ್ಬನ್ಸಲ್ಲೇ ತಗೊಳ್ಳಿ. ನಾವು ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಇದೆ. ಅಂದರೆ ನಾನು ಫಸ್ಟ್ ಕ್ವಶನಲ್ಲಿ ಹೇಳಿದ್ದೆ ಅಲ್ವಾ, ಆ ಥರ 4 ಡಿಫ್ರೆಂಟ್ ಆಫ್ ಹೈಡ್ರೋಕಾರ್ಬನ್ಸ್ ಇದೆ. ನಾವು ಆಲ್ಕೇನ್ಸ್ ಓದ್ತೀವಿ, ಆಲ್ಕೀನ್ಸು ಓದ್ತೀವಿ, ಆಲ್ಕೈನ್ಸು ಓದ್ತೀವಿ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಓದ್ತೀವಿ ಅಂದರೆ ಟೈಮ್ ವೇಸ್ಟು, ಅದು ಯೂಸ್ ಇರೋದಿಲ್ಲ. ಅದೇ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಮಾತ್ರ ಓದೋದು, ಅದನ್ನು ಮಾತ್ರ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅರ್ಥ ಆಗೋದು ಯಾವ ರೀತಿ ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡೋದರ ಮುಖಾಂತರ. ಸೊ ನಾನು ಮಾಡಿರುವಂಥದ್ದು ಅದೇನೆ. ಆ್ಯಂಡ್ ನನಗೆ ಬರೀ ಸೈನ್ಸ್ ಮಾಡೋದಕ್ಕೇ 1 ತಿಂಗಳು ತಗೊಳ್ತು, ಬಿಕಾಸ್ ನಾನು ಆಲ್ರೆಡಿ ಸೈನ್ಸ್ ಓದಿದ್ಕೊಂಡು ಸಹ ನನಗೆ ಮತ್ತೂ 1 ತಿಂಗಳು ತಗೋತು. ಎಲ್ಲದಕ್ಕೂ ನಾನು ನೋಟ್ಸ್ ರೆಡಿ ಮಾಡಿಬಿಟ್ಟು ಅದನ್ನು ಲೈಕ್ ಕನ್ಸೈಸ್ ಮಾಡಿ ನಾನು ನೋಟ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಲ್ಮೋಸ್ಟ್ 1 ಮಂತ್ ಅಂತೂ ಖಂಡಿತ ತಗೋತು.
ಸೊ ನಿಮಗೆ ಗೈಡೆನ್ಸ್ ಅನ್ನೋದು ಈ ಥರ ನಿಮಗೆ ಹೆಲ್ಪ್ ಆಗುತ್ತೆ. PYQs ಬೇಸಿಸ್ ಮೇಲೆ ನೀವು ಅನಲೈಸ್ ಮಾಡಬೇಕು ಆ್ಯಂಡ್ ಅದರ ಪ್ರಕಾರ ನೀವು ಓದಬೇಕು, ಟು ದ ಪಾಯಿಂಟ್ ನೀವು ಬುಲ್ಸ್ ಐನ ಹಿಟ್ ಮಾಡಬೇಕು ಅಂತ ಕೇಳಿದ್ರೆ ಸೊ ದಿಸ್ ಈಸ್ ದಿ ಸಲ್ಯೂಷನ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ರಾ ಮ್ಯಾಂಗೋಸ್ ಆಯಿತು, ವಿಲ್ಟೆಡ್ ಫ್ಲವರ್ಸ್ ರಿವೈವ್ ಆಗೋದಾಯಿತು, ಮತ್ತು ಬ್ಲಡ್ ಸೆಲ್ಸ್ ನಮ್ಮ ರಕ್ತ ಕಣಗಳು ಸಲೈನ್ ವಾಟರಲ್ಲಿ ಸಸ್ಪೆಂಡ್ ಆದರೆ ಓಕೆ ಅದು ಶ್ರಿಂಕ್ ಆಗುತ್ತೆ ಅಂತ, ಅದು ಕೂಡ ಆಸ್ಮೋಸಿಸ್ ಪ್ರಾಸೆಸ್ಗೆ ಬರುತ್ತೆ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಆಸ್ಮೋಸಿಸು ಡಿಫ್ಯೂಷನು. ಆಸ್ಮೋಸಿಸ್ ಡಿಫ್ಯೂಷನ್ ಅನ್ನೋದು ಒಂದಕ್ಕೊಂದು ಆಪೋಸಿಟು. ಆಸ್ಮೋಸಿಸ್ ಅಂದರೆ ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ಗೆ ಬರೋದು, ಡಿಫ್ಯೂಷನ್ ಅಂತ ಕೇಳಿದ್ರೆ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ಬರೋದು. ಸೊ ಒಂದಕ್ಕೊಂದು ಆಪೋಸಿಟು. ಅದೇ ನಮಗೆ ಈ ಟರ್ಮಿನಾಲಜೀಸ್ ಗೊತ್ತಿದ್ದಿದ್ರೆ ನಾವು ಈಸಿಯಾಗಿ ಇದನ್ನು ಎಲಿಮಿನೇಟ್ ಮಾಡ್ತೀವಿ. ಅದೇ ಇವಾಗ ಆಸ್ಮೋಸಿಸ್ ಆ್ಯಂಡ್ ಸೆಡಿಮೆಂಟೇಷನ್ನು. ಸೊ ಆಸ್ಮೋಸಿಸ್ ಅನ್ನೋದು ನಮಗೆ ಗೊತ್ತು. ಸೆಡಿಮೆಂಟೇಷನ್ ಅಂದರೆ ಏನು, ಒಂದು ಸಲ್ಯೂಷನನ್ನು ನಾವು ಸೆಂಟ್ರಿಫ್ಯೂಗೇಷನ್ ಮಾಡಿದ್ದೀವಿ ಅಂತ ಕೇಳಿದ್ರೆ RPM ಅಂತ ಇರುತ್ತೆ, ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತ, 60 RPM, 360 RPM, 400 RPM ಅಂತ. ಅದನ್ನು ನಾವು ಸೆಂಟ್ರಿಫ್ಯೂಗ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಸಾಲಿಡ್ ಏನಿರುತ್ತೆ, ಘನ ಅದೆಲ್ಲ ಏನಿರುತ್ತೆ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಇವಾಗ ಕಲ್ಲನ್ನೇ ಹಾಕಿ ನೀವು ಒಂದು ಬೀಕರಲ್ಲಿ ತಗೊಂಡು ಕಲ್ಲುಗಳು ಒಂದಿಷ್ಟು ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ, ಕಲ್ಲು ಮಣ್ಣು ಎಲ್ಲ ಹಾಕಿರ್ತೀವಿ, ನೀರು ತುಂಬಿಸಿರ್ತೀವಿ. ಸೊ ಮಿಕ್ಸ್ ಆಗುತ್ತೆ. ಅದೇ ಒಂದು 10 ನಿಮಿಷ ಏನೋ ಅದಕ್ಕೆ ಡಿಸ್ಟರ್ಬ್ ಮಾಡಿದಿರಾ ಕಪ್ಪನ್ನ ಅಲ್ಲೇ ಇಟ್ಟಿದ್ದೀವಿ ಅಂದರೆ ಅದೇನಾಗುತ್ತೆ, ಕಲ್ಲೆಲ್ಲ ಬಂದು ಕೆಳಗಡೆ ಕುತ್ಕೊಳ್ಳುತ್ತೆ, ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಅದನ್ನು ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಸೊ ಅದಂತೂ ಇಲ್ಲಿ ಎಲ್ಲೂ ನಡೆಯೋದಿಲ್ಲ. ಇವ್ರು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದೂ ನಡೆಯೋದಿಲ್ಲ, ಇದನ್ನು ತೆಗೆದ್ವಿ. ಸೊ ಅಬ್ಸಾರ್ಪ್ಷನ್ ಅಂತ ಕೇಳಿದ್ರೆ ಅಬ್ಸಾರ್ಪ್ಷನ್ ಅನ್ನೋದು ಈ ಕೇಸಸಲ್ಲಿ ತುಂಬ ಲೆಸ್, ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಸೊ ಆಸ್ಮೋಸಿಸ್ ಓನ್ಲಿ ಅನ್ನೋದು ನಮಗೆ ಬರುವಂತಹ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಇದು ನಮಗೆ ಸೆಕೆಂಡ್ ಕ್ವಶನ್ಗೆ ಇರುವಂತಹ ಲಾಜಿಕ್ಕು. ನೆಕ್ಸ್ಟ್ ಬಂತು ಅಂತ ಕೇಳಿದ್ರೆ ಈಗ ನೋಡಿ, ಡ್ಯಾಶ್ ಈಸ್ ದಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್ ಇನ್ ಸ್ಮಾಲ್ ಕ್ವಾಂಟಿಟಿ ಫಾರ್ ಪ್ಲಾಂಟ್ಸ್ ಗ್ರೋತ್ ಅಂತ ಇದೆ. ಸೊ ಇದು ಬೇಸಿಕಲಿ ನಾನು ಓದ್ಕೊಂಡಿದ್ದೆ. ನ್ಯೂಟ್ರಿಯೆಂಟ್ಸ್ ಅನ್ನೋದು ನನಗೆ ಆಲ್ರೆಡಿ 3 ಕ್ವಶನ್ ಪೇಪರ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿತ್ತು. ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸು ಆಗಿರ್ಬೋದು. ಸೊ ನಾವೀಗ ಏನು ನೋಡ್ಕೋಬೇಕು, ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಆ್ಯಂಡ್ ದೆರ್ ಈಸ್ ಅ ಚಾಪ್ಟರ್ ಆನ್ ನ್ಯೂಟ್ರಿಯೆಂಟ್ಸ್. ಆ ಚಾಪ್ಟರ್ ನಮ್ಗೆ ಆಲ್ಮೋಸ್ಟ್ ಒಂದು 8 to 9 ಪೇಜಸ್ ಇದೆ, ಬಟ್ ನಮ್ಗೆ ಅದರಲ್ಲಿ ಬೇಕಾಗಿರುವಂಥದ್ದು ಒಂದೇ ಪೇಜ್. ಓಕೆ, ಆ ಒಂದು ಪೇಜ್ ಯಾವುದು ಅನ್ನೋದನ್ನು ನಿಮ್ಗೆ ಅರ್ಥ ಆಗುತ್ತಾ, PYQsನ ಅನಲೈಸ್ ಮಾಡಿ ಕರೆಕ್ಟಾಗಿ ನಮ್ಮ ಇಂಟ್ಯೂಷನ್ ಬೇಸಿಸ್ ಮೇಲೆ ನನಗೆ ಅರ್ಥ ಆಗುತ್ತೆ ಅನ್ನೋದಾದರೆ ಹೋಗ್ಬೋದು. ಇಲ್ಲ ನನಗೆ ಇದಕ್ಕೆ ಗೊತ್ತಾಗಬೇಕು ಅನ್ನೋದಾದರೆ ಒಂದು ಗೈಡೆನ್ಸ್ ಅನ್ನೋದು ಬೇಕಾಗತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮಗೆ ಇಲ್ಲಿ HYT ಆಗುತ್ತೆ. ಓಕೆನಾ? ಅದು ಹೈ ಈಲ್ಡಿಂಗ್ ಟಾಪಿಕ್ ಆಗುತ್ತೆ. ಸೊ ಈ ನ್ಯೂಟ್ರಿಯೆಂಟ್ಸಲ್ಲಿ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು, ಪ್ಲಾಂಟ್ಸ್ಗೆ ಬೇಕಾಗಿರುವಂತಹ ಒಂದು ನ್ಯೂಟ್ರಿಯೆಂಟ್ಸಲ್ಲಿ ಜಾಸ್ತಿ ಯಾವುದು ಬೇಕೋ ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು. ಕಡಿಮೆ ಇದ್ರೂ ಕೂಡ ಪ್ಲಾಂಟ್ ಗ್ರೋತ್ ಆಗುತ್ತೆ. ಆದರೆ ಕೆಲವೊಂದು ಆಸ್ಪೆಕ್ಟ್ ಲೈಕ್ ರೀಪ್ರೊಡಕ್ಷನ್ ಆಗಿರ್ಬೋದು, ಫೋಟೋಸಿಂಥಸಿಸ್ ನಡೆಯೋದಕ್ಕೆ ಆ ಎಲಿಮೆಂಟ್ ಅನ್ನೋದು ಇರಲೇಬೇಕು. ಓಕೆ, ಆ ಥರದನ್ನ ನಾವೇನಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನಾನು ಎಕ್ಸಾಮ್ ಹಾಲಲ್ಲಿ ನಾನು ಬರ್ಕೊಂಡಿರುವಂಥದ್ದು ಇದು. ಓಕೆನಾ? ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವುದು, NPK. ಇಲ್ಲಿ ನೋಡಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ 3 ಇದೆ. ಈ 3ನ್ನು ತೆಗೆದುಬಿಟ್ರೆ ನಮಗೆ ಉಳಿಯೋದೇ ಇದೊಂದು ಆಪ್ಷನ್. ಸೊ ಬೋರಾನು, ಕಾಪರು, ಕ್ಲೋರಿನು, ಜಿಂಕು. ಸೊ ಇದರಲ್ಲಿ ನಾವು ಯಾವುದು HYT ಅಂತ ಓದಬೇಕು ಅಂತ ಕೇಳಿದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನೋಡಿ, NPK, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಓಕೆನಾ? ಇವಿಷ್ಟು ಇದನ್ನು ಒಂದು ಕೋಡ್ ಥರ ಮಾಡಿಬಿಟ್ಟು ನೆನಪಿಟ್ಕೊಂಡ್ಬಿಟ್ರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲನೂ ಮೈಕ್ರೋ ನ್ಯೂಟ್ರಿಯೆಂಟ್ಸೇ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಕೊಳ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದ್ದಾವೆ ಅಂತ ಕೇಳ್ಬೋದು. ಇಲ್ಲ ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ದು ರೋಲ್ ಏನು ಅಂತ ಕೇಳ್ಬೋದು. ಇವಾಗ ನೈಟ್ರೋಜನ್. ಓಕೆ, ವಾಟ್ ಈಸ್ ದ ರೋಲ್ ಆಫ್ ನೈಟ್ರೋಜನ್? ಪ್ಲ್ಯಾಂಟ್ಸ್ನ ಗ್ರೀನಿಶ್ ಆಗಿ ಇಡುವಂಥದ್ದು ಅಲ್ವಾ? ಸೊ ಇವಾಗ ಒಂದು ಪ್ಲ್ಯಾಂಟು ಏಜ್ ಆಗಿಲ್ಲ, ಈಗಿನ್ನೂ ಹುಟ್ಟುತ್ತಾ ಇರುವಂಥದ್ದು ಪ್ಲ್ಯಾಂಟಲ್ಲಿ ನಮಗೆ ಹಳದಿ ಕಾಣಿಸ್ತಾ ಇದೆ, ಏನು ಎಲೆ ಅನ್ನೋದು ಹಳದಿ ಕಾಣಿಸ್ತಾ ಇದೆ ಅಂದರೆ ಯಾವ ಡಿಫಿಷಿಯನ್ಸಿ ಅಂತ ಕೇಳ್ತೀವಿ, ನೈಟ್ರೋಜನ್ ಡಿಫಿಷಿಯನ್ಸಿ ಅಂತಲೇ ಕೇಳ್ತೀವಿ. ಸೊ ಆ ನೈಟ್ರೋಜನ್ಗೆ ಬರುವಂಥದ್ದು ಲೈಕ್ ಯಾವ ಫರ್ಟಿಲೈಸರ್ ಅಪ್ಲೈ ಮಾಡಬೇಕು, ಯೂರಿಯಾ ಅಪ್ಲೈ ಮಾಡಬೇಕು. ಈ ಫರ್ಟಿಲೈಸರ್ ಏನಿದೆ, ನೈಟ್ರೋಜನಸ್ ಫರ್ಟಿಲೈಸರ್ಸ್ ಅನ್ನೋದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಬಿಕಾಸ್ 4-5 ಕ್ವಶನ್ ಪೇಪರಲ್ಲಿ ಫರ್ಟಿಲೈಸರ್ಸ್ನ ಕೇಳಿದ್ದಾನೆ. ಅಂದರೆ KEA ಕ್ವಶನ್ ಪೇಪರಲ್ಲೇ ಫರ್ಟಿಲೈಸರ್ಸ್ ಅನ್ನೋ ಕಾನ್ಸೆಪ್ಟ್ಸ್ನ ಕೇಳಿದ್ದಾರೆ. ನೈಟ್ರೋಜನ್ ಫರ್ಟಿಲೈಸರು ಯಾವ
ಏನದು ಫರ್ಟಿಲೈಸರ್ಸು. ಇವಾಗ ಎಲ್ರಿಗೂ ಫರ್ಟಿಲೈಸರ್ಸ್ ಅನ್ನೋದು ಗೊತ್ತಿರುತ್ತೆ. ಸ್ವಲ್ಪ ಅಂದರೆ 90% ರೈತರ ಮಕ್ಳು ಇರೋದ್ರಿಂದ ಗೊಬ್ಬರ ಅಂದರೆ ಏನು, ಯೂರಿಯಾಲಿ ಯಾವ್ದ್ಯಾವ್ದು ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. SAP ಅಂತಂದರೆ ಏನು, ಸಾರಿ SSP ಸಿಂಗಲ್ ಸೂಪರ್ ಫಾಸ್ಫೇಟು, ಮತ್ತು ಏನದು ಮ್ಯೂರೇಟ್ ಆಫ್ ಪೊಟ್ಯಾಶು MOP ಅಂತಂದರೆ ಏನು, ಮತ್ತು ಯೂರಿಯಾ ಅಂತಂದರೆ ಏನು, ಯೂರಿಯಾಲಿ ಎಷ್ಟು ಪರ್ಸೆಂಟೇಜ್ ನೈಟ್ರೋಜನ್ ಇರುತ್ತೆ, ಈ ಥರ ಕೂಡ ಸ್ವಲ್ಪ ಡೆಪ್ತಾಗಿ ಹೋಗಿ ಕೇಳ್ತಾನೆ. ಯಾಕಂದರೆ ಫರ್ಟಿಲೈಸರು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು. ಆ ಫರ್ಟಿಲೈಸರ್ಸಿಂದನೇ ನಮಗೆ ಸಿಗುವಂಥದ್ದು ಈ ನ್ಯೂಟ್ರಿಯೆಂಟ್ಸು. ಓಕೆನಾ? ಸೊ ನಾವಿಲ್ಲಿ ಸ್ವಲ್ಪ ಏನು ಓದ್ಕೋಬೇಕು ಅಂದರೆ ಬೋರಾನ್ದು ರೋಲ್ ಏನು, ಜಾಸ್ತಿ ಬೇಡ, ಜಾಸ್ತಿ ಬೇಕಾಗಿಲ್ಲ. ಬೋರಾನ್ದು ರೋಲ್ ಏನಪ್ಪ, ರೀಪ್ರೊಡಕ್ಷನ್ಗೆ ಆಗಿರ್ಬೋದು. ಮತ್ತು ಕಾಪರ್ ರೋಲ್ ಏನು, ಫೋಟೋಸಿಂಥಸಿಸ್ಗೆ ಆಗಿರ್ಬೋದು. ಕ್ಲೋರಿನ್ ರೋಲ್ ಏನು, ಕ್ಲೋರೋಫಿಲ್ನ ಎನ್ಹಾನ್ಸ್ ಮಾಡೋದಾಗಿರ್ಬೋದು. ಸೊ ಜಿಂಕ್ ರೋಲ್ ಏನು, ಈ ಥರ ಒಂದೊಂದಕ್ಕೆ ಒಂದೊಂದಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಒಂದೊಂದು ಮೇಜರ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಯಾವುದಾದ್ರೂ ಒಂದೊಂದು ಓದ್ಕೊಂಡ್ರು ಸಾಕು. ಬಿಕಾಸ್ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು ಅದನ್ನು. ಓಕೆ, ಸೊ ಇದನ್ನು ಎಲಿಮಿನೇಟ್ ಮಾಡೋ ಆಪ್ಷನಲ್ಲೂ ಕೂಡ ನಾವು ಮಾಡ್ಬೋದಿತ್ತು. ಅಂದರೆ ಸಿಂಪಲ್ ಕ್ವೆಶನ್ ಇದು. ಸೊ NPK ನಮ್ಗೆ ಇಲ್ಲೇ ಬಂದುಬಿಡ್ತು, NPK ಮ್ಯಾಕ್ರೋ ಅನ್ನೋದು ಬಂದುಬಿಡ್ತು. NPK ಇಲ್ಲೇ ಇದೆ, ಇದನ್ನು ತೆಗೆದಿದ್ದಾಯಿತು. ಸೊ ಈ ರೀತಿ ನಾವು ಫರ್ಟಿಲೈಸರ್ಸು ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇಟ್ ಈಸ್ ರಿಪೀಟೆಡ್ ಟಾಪಿಕ್. ತುಂಬ ಸತಿನೇ ಕೇಳಿದ್ದಾನೆ, 4-5 ಸತಿ ಈ ಕ್ವಶನ್ನ ಆಲ್ರೆಡಿ ಕೇಳಿದ್ದಾನೆ. ನಾನು ನಿಮಗೆ PYQs ಅನಲೈಸ್ ಮಾಡುವಾಗ ನಾನು ನಿಮಗೆ ಹೇಳ್ತೀನಿ, 4-5 ಇರುವಂಥ ಕ್ವಶನ್ಸ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಇಷ್ಟಾದಮೇಲೆ ನಮಗೆ ನೆಕ್ಸ್ಟು ಇದು ನಾವು ಗ್ರೂಪ್ ಎಲಿ ಇನ್ನೊಂದು ಗ್ರೂಪ್ ಎ ಅಂದರೆ ನಾರ್ತ್ ವೆಸ್ಟ್ KSRTC ಎಕ್ಸಾಮ್ ಅನಿಸುತ್ತೆ. ಸೊ ಅದರಲ್ಲಿ ಇದೇ ಕ್ವಶನ್ನೇ ಕೇಳಿದ್ದ, ಎಲೆಕ್ಟ್ರೋಪ್ಲೇಟೆಡ್ ಆನ್ ಐರನ್ ಆಫ್ ಫುಡ್ ಕ್ಯಾನ್ ಅಂತ. ಅಂದರೆ ಒಂದು ಫುಡ್ ಕ್ಯಾನ್ ಇರುತ್ತೆ. ಫುಡ್ ಕ್ಯಾನು ನಾವು ಏನು ತಗೋಬೋದು, ಒಂದು ಕೋಕ್ ಬಾಟಲ್ ತಗೋಬೋದು. ಓಕೆ, ಎಲ್ಲರಿಗೂ ಗೊತ್ತಿರುತ್ತೆ ಪೆಪ್ಸಿ ಕ್ಯಾನು ಟಿನ್ನು. ಸೊ ಅದ್ರ ಒಳಗಡೆ ಪೆಪ್ಸಿ ಹಾಕಿರ್ತಾರೆ, ಆದರೆ ಐರನ್ ಇರೋದಿಲ್ಲ. ಆ ಕೋಟ್ ಒಳಗಡೆ ಮಾಡಿರೋದು ಟಿನ್ನಿಂದ ಮಾಡಿರ್ತಾನೆ. ಯಾಕೆ ಅಂತ ಕೇಳಿರುವಂಥದ್ದು. ಅದು ಟಿನ್ ಜೊತೆಗೆ ಇನ್ನೊಂದು ಕೂಡ ಎಲಿಮೆಂಟ್ ಆ್ಯಡ್ ಮಾಡ್ತಾನೆ. ಟಿನ್ ಜೊತೆ ಅಥವಾ ಟಿನ್ ಬದಲಿಗೆ ಬೇರೆದು ಆ್ಯಡ್ ಮಾಡಿರ್ತಾನೆ. ಅದು ಯಾವುದು, ಸ್ಟ್ಯಾನಮ್ ಅಂತ ಕರಿತೀವಿ. ಓಕೆನಾ? ಈ ಕ್ವೆಶನ್ನು ನಮಗೆ ಗ್ರೂಪ್ ಎಲೆ ಬಟ್ ಬೇರೆ ಎಕ್ಸಾಮಲ್ಲಿ ಬಂದಿತ್ತು. ಸೊ ನಾನೇನು ಮಾಡಿದೆ ಆವಾಗ, ಈ ಕ್ವೆಶನ್ನ, ಈ ಕಾನ್ಸೆಪ್ಟ್ನ ಆ್ಯಂಡ್ ಈ ಕಾನ್ಸೆಪ್ಟ್ನ ತಗೊಂಡು ನಾನು ಓದ್ಕೊಂಡೆ. ಅದು ನನಗೆ ಇಲ್ಲಿ ಈಸಿಯಾಗಿ ಹೆಲ್ಪ್ ಆಯಿತು. ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ನಿಮಗೆ ಗೊತ್ತು, ಒಂದೋ ಎರಡೋ ನಾವು ಮ್ಯಾಚ್ ಮಾಡಿದ್ದೀವಿ ಅಂದರೆ ಇನ್ನೆಲ್ಲ ಮಿಕ್ಕಿದೆಲ್ಲನೂ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಏನು ಕಾನ್ಸೆಪ್ಟ್ ಅಂತ ಕೇಳಿದ್ರೆ ಎಲೆಕ್ಟ್ರೋಪ್ಲೇಟಿಂಗ್ ಮೆಥಡಾಲಜಿ ಅಂತ ಕರಿತೀವಿ. ಅಂದರೆ ಇದು ಎಲ್ಲದೂ ಕೂಡ ನಮಗೆ ರಿಲೇಟೆಡ್ ಟು ಕೊರೋಷನ್ ಅಲ್ವಾ? ಕೊರೋಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. PSI 402 ಕೇಳಿದ್ದಾನೆ, ಏನೋ ಕೊರೋಷನ್ಗೆ ನಾವು ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ಬೋದು ಅಂತ. ಅದರಲ್ಲಿ ಟಿನ್ನು ಮಾಡ್ಬೋದು, ಕ್ರೋಮಿಯಂ ಹಾಕ್ಬೋದು, ಮತ್ತು ಜಿಂಕು ಗ್ಯಾಲ್ವನೈಸೇಷನ್ ಮಾಡುವಂಥದ್ದು. ಅಂದರೆ ಐರನ್ಗೆ ಜಿಂಕ್ನ ನಾವು ಅಪ್ಲೈ ಮಾಡಿದ್ರೆ ಅಥವಾ ಪೇಂಟ್ ಮಾಡಿದ್ರೆ ಅಲ್ಲೇನಾಗುತ್ತೆ, ನಮಗೆ ರಸ್ಟ್ ಹಿಡಿಯೋದಿಲ್ಲ, ಐರನ್ನು ತುಕ್ಕು ಹಿಡಿಯೋದಿಲ್ಲ ಅನ್ನೋದನ್ನು ಹೇಳುತ್ತೆ. ಸೊ ಅದರ ರಿಲೇಟೆಡ್, ಕೊರೋಷನ್ ರಿಲೇಟೆಡ್ ಇದೆಲ್ಲ ಕಾನ್ಸೆಪ್ಟ್ಸು ಕೂಡ. ಸೊ ಕೊರೋಷನ್ ಅನ್ನೋದು ನಮಗೆ PSI 402 ಇಂದನೂ ಪದೇ ರಿಪೀಟ್ ಆಗ್ತಾನೇ ಇದೆ. ಅಂದರೆ ಒನ್ ಆರ್ ದಿ ಡಿಫ್ರೆಂಟ್ ವೇ. ಓಕೆನಾ? ಸೊ ನಾವು ಕೊರೋಷನ್ ಅನ್ನೋ ಕಾನ್ಸೆಪ್ಟ್ಸ್ನ 360 ಡಿಗ್ರಿ ಆ್ಯಂಗಲಲ್ಲಿ ಓದಿದ್ದೀವಿ ಅಂದರೆ, ಸೊ ನೀವು 360ಯಲ್ಲಿ ನಾನು ಓದ್ತೀನಿ ಅಂದರೂ ಒಂದೇ ಪೇಜೇ ಆಗೋದು ನೋಟ್ಸು. ಲೈಕ್ ಒಂದು ಮತ್ತು ಈ ಕಡೆಗೆ ಅಂದರೆ ಒಂದು ಶೀಟ್ ನೋಟ್ಸ್ ಅಂತ ನಮಗೆ ಸಿಗತ್ತೆ. ಆ್ಯಂಡ್ ಐ ಹ್ಯಾವ್ ಇಟ್, ನನ್ನ ಹತ್ರ ಇದೆ ಅದು. ನಾನು ನಿಮಗೆ ಇಂಗ್ಲೀಷಲ್ಲೂ ಕೊಡ್ತೀನಿ, ಕನ್ನಡದಲ್ಲೂ ಕೊಡ್ತೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರನೂ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಸಾರಿ, ನಾನು ತುಂಬ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಅಂತ ತುಂಬ ಕಾಮೆಂಟ್ಸ್ ಬಂದಿತ್ತು. ಬಟ್ ನಾನು ಕನ್ನಡದಲ್ಲೂ ತುಂಬ ಚೆನ್ನಾಗೇ ಇದ್ದೀನಿ. ಕನ್ನಡದಲ್ಲೂ ಕೂಡ ನಾನು ಹೇಳ್ತೀನಿ. ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ, ಅಂದರೆ ಕ್ಲಾಸ್ನ ಮಾಡುವಾಗ ಮಾತ್ರ ನೋಟ್ಸ್ ನಿಮಗೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾಗತ್ತೆ. ಬಿಕಾಸ್ ಇವಾಗ ಎಲ್ಲ ಟರ್ಮಿನಾಲಜೀಸು ಕೂಡ ನಾವು ಕನ್ನಡದಲ್ಲಿ ಹೇಳ್ತಾ ಹೋದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಅದು ಅರ್ಥ ಆಗೋದಿಲ್ಲ. ಬಿಕಾಸ್ ಅಂದರೆ ಅಷ್ಟು ಸಾಹಿತ್ಯದ ಪ್ರಕಾರ ನಮಗೆ ಕನ್ನಡ ಬೇಕಾಗಿಲ್ಲ. ಆ್ಯಂಡ್ ಎಕ್ಸಾಮಿನೇಷನ್ ಕೂಡ ಆ ಥರ ಕೊಡೋದಿಲ್ಲ. ಕೆಲವೊಂದು ಯಾವುದಾದ್ರೂ ಟರ್ಮ್ಸು ಇಂಗ್ಲೀಷಲ್ಲೇ ಹೇಳಬೇಕು ಅನ್ನೋದಿದ್ದಾಗ ಇಂಗ್ಲೀಷಲ್ಲೇ ಹೇಳಬೇಕಾಗತ್ತೆ, ಅದನ್ನು ಇಂಗ್ಲೀಷಲ್ಲೇ ಹೇಳ್ತೀವಿ. ಓಕೆ, ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು, ಇವಾಗ ನೆಕ್ಸ್ಟ್ ಕ್ವೆಶನ್ ನಾವು ನೋಡಬೇಕು ಅಂದರೆ, when the male partner fails to inseminate the female or very low sperm count in the ejaculation, that leads to infertility. So this can be corrected by using which one of the following techniques ಅಂತ ಕೇಳಿದ್ದಾನೆ ಅಲ್ವಾ? ಸೊ ಇಲ್ಲಿ ನಮಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ನಾವು ಆಲ್ರೆಡಿ ಓದಿದ್ದೀವಿ, ದಟ್ ಈಸ್ ಇನ್ DSCRT ಬುಕ್ಕಲ್ಲೇ ಓದಿರೋದು. ಆದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಬಿಕಾಸ್ ನಾವು ಇದನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಓದಿರೋದು ಆ್ಯನಿಮಲ್ ಟೆಕ್ನಾಲಜಿಲಿ. ಸೊ ಆ್ಯನಿಮಲ್ಸ್ ಲೈಕ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತಂದರೆ ಹಳ್ಳಿ ಕಡೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಲೈಕ್ ಹಸು ಏನದು ಮಗುನ ಹಾಕಬೇಕು ಅಂತ ಕೇಳಿದ್ರೆ
ನಾವು ಸೆಮೆನ್ ತೆಗೆಸ್ಕೊಂಬರ್ತೀವಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು, ಇಲ್ಲ ವೆಟರ್ನರಿ ಡಾಕ್ಟರ್ ಬಂದು ಸೆಮೆನ್ ಕೊಡ್ತಾರೆ ಅಲ್ವಾ, ಅದನ್ನೇ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರೆಯುವಂಥದ್ದು. ಸೊ ಇದು ಇವಾಗ ಟೆಕ್ನಾಲಜಿ ಜಾಸ್ತಿ ಇದೆ, ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಫರ್ಟಿಲಿಟಿ ರೇಟ್ ಅನ್ನೋದು ಕರ್ನಾಟಕದ್ದು ಸಮ್ವೇರ್ ಅರೌಂಡ್ 1.8 ಆ ಥರ ಇದೆ, ಇಂಡಿಯಾದು 2.1 ಸಮಥಿಂಗ್ ಇದೆ. ಸೊ ಡೌನ್ ಆಗ್ತಾ ಇದೆ ಫರ್ಟಿಲಿಟಿ ರೇಟು. ಡೌನ್ ಆಗ್ತಿರೋದಕ್ಕೆ ತುಂಬ ರೀಸನ್ಸ್ ಇದ್ದಾವೆ. ಅದು ಮಾಡರ್ನ್ ಲೈಫ್ ಸ್ಟೈಲ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ವರ್ಕ್ ರಿಲೇಟೆಡ್ ಆಂಗ್ಸೈಟೀಸ್ ಇರ್ಬೋದು, ಅವೆಲ್ಲದ್ರ ಮುಖಾಂತರ ಏನಾಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇರುವಂಥದ್ದು. ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋದು ನಮಗೆ ಇವಾಗ ರೀಸೆಂಟಾಗಿ ಟ್ರೆಂಡಿಯಾಗಿ ಬರ್ತಾ ಇದೆ. ಸೊ ಅದು ನಾವು ಈಸಿಯಾಗಿ ಗೆಸ್ ಮಾಡುವಂಥ ಕ್ವಶನ್ನು. ಸೊ ನಾವಿಲ್ಲಿ ಏನು ನೋಡಬೇಕು ಅಂತ ಕೇಳಿದ್ರೆ 4 ಆಪ್ಷನ್ ಇದೆ. ಯಾವುದು? ಟಿಶ್ಯೂ ಕಲ್ಚರ್ ಇದೆ, ಸೆಲ್ ಕಲ್ಚರ್ ಇದೆ, ಕ್ರಯೋ ಪ್ರಿಸರ್ವೇಷನ್ ಇದೆ. ಇವು 4 ಕೂಡ ಇಂಪಾರ್ಟೆಂಟೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಇವು ಬರ್ಬೋದು. ಓಕೆ, ಸೊ ಟಿಶ್ಯೂ ಕಲ್ಚರ್ ಅಂತಂದರೆ ಏನು? ಯಾವುದಾದ್ರೂ ಒಂದು ಟಿಶ್ಯೂನ ತಗೊಂಡು ಲ್ಯಾಬೊರೇಟರಿಯಲ್ಲಿ ಒಂದು ಬೀಕರಲ್ಲಿ ಒಂದು ಪೆಟ್ರಿ ಪ್ಲೇಟ್ಸಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾರೆ, ಅದ್ರ ಮುಖಾಂತರ ಒಂದು ಹೋಲ್ ಪ್ಲಾಂಟ್ನ ಡೆವಲಪ್ ಮಾಡ್ತಾರೆ. ಅದನ್ನು ನಾವು ಟಿಶ್ಯೂ ಅಂತ ಕರಿತೀವಿ. ಅದು ಪ್ಲಾಂಟ್ ಕೇಸಲ್ಲೇ ಇಲ್ಲ, ಈವನ್ ಆ್ಯನಿಮಲ್ಸ್ ಕೇಸಲ್ಲೂ ಇದೆ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಕೇಸಲ್ಲೂ ಕೂಡ ಬರುತ್ತೆ. ಇವಾಗ ಇದು ಟಿಶ್ಯೂ ಕಲ್ಚರ್ ಬೇಬಿ ಅಂತ ಮಾಡ್ತಾ ಇದೀವಲ್ವಾ, ಆ ಥರ ಬರುತ್ತದು. ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು, ಫಸ್ಟು ಟೆಸ್ಟ್ ಟ್ಯೂಬ್ ಬೇಬಿ ಯಾರು, ಲೈಕ್ ಅವ್ರು ಯಾರು, ಇವಾಗ ಎಷ್ಟು ವಯಸ್ಸು ಅವ್ರಿಗೆ, ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ನಮ್ಮ ಇಂಡಿಯಾಗೆ ಏನು ಬಂತು ಅನ್ನೋ ಥರ ಅನ್ನೋ ಬೇಸಿಸ್ ಮೇಲೆ ಒಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೂಡ ಕೇಳಬಹುದು. ಅಂದರೆ ಅದು ಪಕ್ಕಾ ಅಂತ ನಾನು ಹೇಳಲ್ಲ, ಬಟ್ ಕೇಳೋ ಆಪರ್ಚುನಿಟೀಸು ಇರ್ತವೆ. ಅಂದರೆ ಟಫ್ ತೆಗಿಬೇಕು ಅವನು ಕ್ವಶನ್ ಪೇಪರು ಅನ್ನೋದಾದರೆ ಆ ಥರ ಕೇಳುವಂಥದ್ದಿದೆ. ಸೊ ಸೆಲ್ ಕಲ್ಚರ್ ಅಂತಂದರೆ ಏನು? ಒಂದು ಸಣ್ಣ ಸೆಲ್ನ, ಅದು ರೆಡ್ ಬ್ಲಡ್ ಸೆಲ್ ಆಗಿರ್ಬೋದು, ಇಲ್ಲ ಬಾಡಿಲಿ ಯಾವುದು ಬೇಕಾದರೂ ಸೆಲ್ ಆಗಿರ್ಬೋದು, ಒಂದು ಸಣ್ಣ ಸೆಲ್ನ ತಗೊಂಡು ಅದನ್ನು ಕಲ್ಚರ್ ಮಾಡಿ ಒಂದು ಎಂಟೈರ್ ಕ್ಲೋನ್ನ ಡೆವಲಪ್ ಮಾಡ್ತಾರೆ. ಸೊ ಈಗ ಲಾಸ್ಟು ಯಾವುದು HK ಪೇಪರಲ್ಲಿ ಒಂದು ರೋಸ್ ಅದ್ರ ಹೆಸರು ನೆನಪು ಹಾರಿದೆ ನನಗೆ. ಒಂದು ಕೌನ ಕಾಫ್ ಅಂದರೆ ಹಸುದು ಮಗುನ ಡೆವಲಪ್ ಮಾಡಿರ್ತಾರೆ. ಓಕೆನಾ? ಅದನ್ನು ಯಾವ ರೀತಿ ಡೆವಲಪ್ ಮಾಡಿದ್ರು ಆ ಕ್ಲೋನ್ನ ಅಂತ ಹೇಳಿದ್ದಾರೆ. ಅದು ಕೇಳಿದ್ದಾರೆ ಕ್ವಶನ್ನು. ಅದು ಸೆಲ್ ಕಲ್ಚರ್ ಮುಖಾಂತರನೇ ಡೆವಲಪ್ ಮಾಡಿರುವಂಥದ್ದು. ಏನಕ್ಕೆ ಅಂತ ಕೇಳಿದ್ರೆ, ಅದು ಮಿಲ್ಕ್ ಲ್ಯಾಕ್ಟಾಲ್ಬುಮಿನ್ ಕಂಟೆಂಟ್ ಅನ್ನೋದು ಆ ಮಿಲ್ಕಲ್ಲಿ ಪ್ರೆಸೆಂಟ್ ಇದೆ, ಅದೇ ಮಾಡಿಫೈ ಮಾಡಿರುವಂಥದ್ದು ಅನ್ನೋ ಥರ ಲೈಕ್ ಅದನ್ನು ಕ್ವಶನ್ ಕೇಳಿದ್ರು. ಅದು ಕೂಡ ನಮಗೆ ಬುಕ್ಕಲ್ಲೇ ಇರುವಂಥದ್ದು. ಅದನ್ನು ನಾನು ನೋಟ್ಸಲ್ಲಿದೆ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಬಂತಂದರೆ ಕ್ರಯೋ ಪ್ರಿಸರ್ವೇಷನ್ನು. ತುಂಬ ಜನಕ್ಕೆ ಕ್ರಯೋ ಪ್ರಿಸರ್ವೇಷನ್ ಅನ್ನೋದು ತುಂಬ ಗೊತ್ತಿರುತ್ತೆ, ಬಿಕಾಸ್ ಇಸ್ರೋಲಿ ಯೂಸ್ ಮಾಡುವಂತಹ ಎಲ್ಲ ಫ್ಯೂಯಲ್ಸ್ ಕೂಡ ಕ್ರಯೋ ಪ್ರಿಸರ್ವೇಷನಲ್ಲೇ ಇಡುವಂಥದ್ದು. ಅದು ಹೀಲಿಯಂ ಆಗಿರ್ಬೋದು, ಇಲ್ಲ ಲಿಕ್ವಿಡ್ ನೈಟ್ರೋಜನ್ ಆಗಿರ್ಬೋದು. -196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುವಂಥದ್ದು ಒಂದು ಫ್ಯೂಯಲ್ಲು, ಅದು ಹೀಲಿಯಮ್ಮು ಅಥವಾ ನೈಟ್ರೋಜನ್ನು, ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟು ಬಿಟ್ಟು. ಮತ್ತು ಇನ್ನೊಂದು -273 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರಲ್ಲೂ ಕೂಡ ಒಂದು ಫ್ಯೂಯಲ್ ಇರ್ತಾರೆ. ಸೊ ಇಲ್ಲಿ ಇವಾಗ ನೋಡಿ, ಈ ಕಾನ್ಸೆಪ್ಟ್ಗೆ, ಈ ಕ್ವಶನ್ಗೆ ಕ್ರಯೋ ಪ್ರಿಸರ್ವೇಷನ್ ಯಾವ ರೀತಿ ಲಿಂಕ್ ಆಗ್ತಿದೆ ಅನ್ನೋದಾದರೆ, ಈಗ ನಾವು ರಿಯಲ್ ಲೈಫ್ ಎಕ್ಸಾಂಪಲೇ ಒಂದು ತಗೊಳ್ಳೋಣ. ಕ್ರಯೋ ಪ್ರಿಸರ್ವೇಷನ್ಗೆ ರಿಯಲ್ ಲೈಫ್ ಎಕ್ಸಾಂಪಲೇ ಒಂದು ತಗೊಳ್ಳೋಣ. ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಹೀರೋ ರಾಮ್ ಚರಣ್ ಅಲ್ವಾ? ರಾಮ್ ಚರಣ್ ಹೀರೋ ಇದ್ದಾನೆ, ಎಲ್ರಿಗೂ ಗೊತ್ತು. ಅವ್ರ ಮಿಸ್ಸಸ್ಸು ಉಪಾಸನ ಅಂತ ಇದ್ದಾರೆ. ಅವರು ಅರ್ಲಿ ಏಜಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳಿಲ್ಲ. ಲೈಕ್ ಈ ಕಾನ್ಸೆಪ್ಟ್ ಅದ್ರ ಇರೋದ್ರಿಂದ ನಾನು ಆ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಸೊ ಅವ್ರು ಏನು ಮಾಡಿದ್ರು, ವೆನ್ ಶಿ ವಾಸ್ ಯಂಗ್, ವೆನ್ ಹರ್ ಎಗ್ ಸೆಲ್ಸ್ ಅನ್ನೋದು ತುಂಬ ವಯಬಲ್ ಇದ್ದಾಗ, ಫರ್ಟೈಲ್ ಆಗಿ ಇದ್ದಾಗ ಅವ್ರು ಏನು ಮಾಡಿದ್ರು, ಆ ಎಗ್ ಸೆಲ್ಸ್ನ ತೆಗೆದು ಸ್ಟೋರ್ ಮಾಡಿದ್ರು. ಸ್ಟೋರ್ ಮಾಡೋದೇ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಸೊ ದ್ಯಾಟ್ ಅದು ಎಷ್ಟು ವರ್ಷಗಳಿಗೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು ಆ ಎಗ್ ಸೆಲ್ಸ್ನ. ಸೊ ಅದನ್ನು ಸ್ಟೋರ್ ಮಾಡಿದ್ರ ಮುಖಾಂತರ ಅವ್ರಿಗೆ ಏನಾಯಿತು, ಈಗ ಅವರು 37 ಅಥವಾ 38 ಏಜ್, ಯಾವ ಏಜಲ್ಲಾದರೂ ಇರ್ಬೋದು. ಓಕೆನಾ? ಅವರು ಮತ್ತೆ ರೀಪ್ರೊಡಕ್ಷನ್ ಮುಖಾಂತರ ಬೇಬೀಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಆಯಿತು. ಸೊ ಅದೇನಂತ ಕರಿತೀವಿ, ಅದು ಕಾನ್ಸೆಪ್ಟು ಕ್ರಯೋ ಪ್ರಿಸರ್ವೇಷನ್ ಅಂತ ಕರೆಯುವಂಥದ್ದು. ಓಕೆನಾ? ಸೊ ಈ ಕ್ರಯೋ ಪ್ರಿಸರ್ವೇಷನ್ನು ಕೂಡ ನಮಗೆ ಡೈಲಿ ಲೈಫ್ ಎಕ್ಸಾಂಪಲ್ಸಲ್ಲಿ ತುಂಬಾ ನೋಡ್ತಾ ಇರ್ತೀವಿ. ನಾವು ನ್ಯೂಸ್ ಓದ್ತಿರ್ತೀವಿ, ಇಲ್ಲ ಟ್ವಿಟರಲ್ಲಿ ಅಂದರೆ ಬ್ರೌಸ್ ಮಾಡ್ತಾ ಇರ್ತೀವಲ್ವಾ ಫ್ರೀ ಆಗಿದ್ದಾಗ. ಕಾಂಪಿಟೇಟಿವ್ಸ್ ಅಂತೂ ಯಾರು ಇನ್ಸ್ಟಾ ಅಥವಾ ಫೇಸ್ಬುಕ್ಕು ಇಲ್ಲ ವಾಟ್ಸಪ್ ಅದ್ರಲ್ಲಿ ಟೈಮ್ ಪಾಸ್ ಮಾಡೋದಿಲ್ಲ. ಏನಾದರೂ ವೆರಿ ಹೆಲ್ಪ್ಫುಲ್ ಕಂಟೆಂಟಲ್ಲೇ ನಾವು ಯುಟಿಲೈಸ್ ಮಾಡ್ಕೋತಾ ಇರ್ತೀವಿ ನಮ್ಮ ಟೈಮ್ನ. ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಅಂದರೆ ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ ಆ ಥರ ಮಾಡ್ತಾರೆ, ಅದರ್ಸ್ ನನಗೂ ಗೊತ್ತಿಲ್ಲ. ಬಟ್ ಸೀರಿಯಸ್ ಆಸ್ಪಿರೆಂಟ್ಸ್ ಅದನ್ನೇ ಮಾಡೋದು, ನಮ್ಮ ಸರ್ಕಲ್ಲು ಹಾಗೆ ಇದ್ದಿದ್ದು. ಸೊ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಬಂತು ಅಂತ ಕೇಳಿದ್ರೆ ಬರ್ನೌಲಿಸ್ ಪ್ರಿನ್ಸಿಪಲ್ಲು. ದ ಹೈ ಸ್ಪೀಡ್ ವಿಂಡ್ಸ್ ವಿಲ್ ರಿಫ್ಟ್ ಅಪಾರ್ಟ್ ದ ರೂಫ್ಸ್ ಆಫ್ ಸಮ್ ಹೌಸಸ್ ಮೇಡ್ ಆಫ್ ಶೀಟ್ಸ್. ಓಕೆ, ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಬೈ ಯೂಸಿಂಗ್ ಅಂತ ಕೇಳಿರುವಂಥದ್ದು. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಬರ್ನೌಲಿಸ್ ಪ್ರಿನ್ಸಿಪಲ್. ಇವಾಗ ನೋಡಿ, ಒಂದು ಹಟ್ಟಿರತ್ತೆ,
ಅಂದರೆ ಇದು ಥ್ಯಾಚಡ್ ಹಟ್ ಇರ್ಬೋದು. ಓಕೆ, ಇದು ಥ್ಯಾಚಡ್ ಹಟ್ ಇರ್ಬೋದು. ಓಕೆನಾ? ಸೊ ಇವಾಗ ಏರು ತುಂಬ ಫೋರ್ಸ್ ಆಗಿ ಬ್ಲೋ ಆಗ್ತಾ ಇದೆ. ಸೊ ಆವಾಗ ಇಲ್ಲಿ ನಮಗೆ ಲೋ ಪ್ರೆಷರ್ ಇರುವ ಕಾರಣ, ಇದ್ರ ಒಳಗಡೆ ನಮಗೆ ಹೈ ಪ್ರೆಷರ್ ಇರುವ ಕಾರಣ ಏನಾಗುತ್ತೆ, ಇಲ್ಲಿ ಶೀಟ್ ಏನು ಹಾಕಿರ್ತೀವಿ ಅಥವಾ ಹುಲ್ಲಿಂದು ಪಕ್ಕ ಹೌಸಸ್ ಅಂತ ಏನು ಕರಿತೀವಿ, ಹುಲ್ಲಿಂದು ಏನಾದರೂ ಒದಿಗೆ ಅನ್ನೋದು ಹಾಕಿದರೆ ಇದು ಫ್ಲೋ ಆಗಿಬಿಡತ್ತೆ. ಸೊ ಅದು ಯಾಕೆ ಅಂತ ಕೇಳಿದ್ರೆ, ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಬರ್ನೌಲಿಸ್. ಓಕೆನಾ? ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಬರ್ನೌಲಿಸ್ ಪ್ರಿನ್ಸಿಪಲ್ಲು ಇಂಪಾರ್ಟೆಂಟು, ಇದರಲ್ಲಿ ಪ್ಯಾಸ್ಕಲ್ಸ್ ಲಾನು ಇಂಪಾರ್ಟೆಂಟು, ಮತ್ತು ಟಿಂಡಾಲ್ ಎಫೆಕ್ಟ್ ಕೂಡ ಇಂಪಾರ್ಟೆಂಟೇ. ಮೂರನ್ನು ಕೂಡ ನಾವು ಸ್ಟಡಿ ಮಾಡಲೇಬೇಕು. ಆ್ಯಂಡ್ ಮೂರನ್ನು ನಾವು ಸ್ಟಡಿ ಮಾಡಬೇಕು ಅಂದರೆ ಡೆಫಿನೇಷನ್ಸು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಮಾತ್ರ ನಾವು ಡೆಫಿನೇಷನ್ ಸ್ಟಡಿ ಮಾಡಬೇಕು. ಆದರೆ ರಿಯಲ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ನ ನಾವು ಬುಕ್ಸಿಂದನೇ ಸ್ಟಡಿ ಮಾಡಬೇಕು ಅಥವಾ ಗೂಗಲ್ ಮುಖಾಂತರನೂ ಸ್ಟಡಿ ಮಾಡ್ಬೋದು. ನಮಗೆ ಡೆಫಿನೇಷನ್ಸ್ ಯಾಕೆ ಗೊತ್ತಾಗಬೇಕು, ಅರ್ಥ ಯಾಕೆ ಮಾಡ್ಕೋಬೇಕು ಅಂದರೆ, ಈಗ 3 ಎಕ್ಸಾಂಪಲ್ಸ್ ಕೊಟ್ಟಿರ್ತಾನೆ, ನಮಗೆ 3 ಎಕ್ಸಾಂಪಲ್ಸು ನಾವು ಬುಕ್ಕಿಂದ ಓದಿರ್ತೀವಿ, ಟಿಕ್ ಮಾಡ್ತೀವಿ. ಅದೇ 4th ಎಕ್ಸಾಂಪಲ್ ಏನಾದರೂ ಕೊಟ್ಟು ಅದು ಬರೀ ಪ್ರಾಕ್ಟಿಕಲಲ್ಲಿ ಕೊಟ್ಟಿರ್ತಾನೆ, ಎಲ್ಲೂ ನಾವು ಓದಿರೋದಿಲ್ಲ, ಆದರೂ ನಾವು ಅದು ಕರೆಕ್ಟಾ ಇಲ್ವಾ ಅಂತ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಅನ್ನೋದು ಗೊತ್ತಿದ್ರೆ ನಾವು ಅದನ್ನು ಕೂಡ ಟಿಕ್ ಮಾಡ್ಕೋಬೋದು, ಅಂದರೆ ಅಪ್ಲೈ ಆಗತ್ತಾ ಇಲ್ವಾ ಅಂತ ನೋಡ್ಕೋಬೋದು. ಸೊ ಈ ಥರ ನಾವು ಸೈನ್ಸ್ಗೆ ಪ್ರತಿಯೊಂದು ಇನ್ನೂ ತುಂಬ ಕ್ವಶನ್ಸ್ ಇದ್ದಾವೆ, ಅದು ನೆಕ್ಸ್ಟು ಲೈಕ್ ರಿಯಲ್ ಕ್ಲಾಸಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲನೂ ಮಾಡಿಕೊಡ್ತೀನಿ. ಸೊ ಇದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ವಾಟರ್ ರಿಲೇಟೆಡು ಈ ಕ್ವಶನ್ ಇರುತ್ತೆ. ಹೀಟಿಂಗ್ ವಾಟರ್ ಇನ್ ದ ರೌಂಡ್ ಬಾಟಮ್ ಫ್ಲಾಸ್ಕ್. ನೋಡಿ ಇದೇ ನಾನು ಬರೆದಿರುವಂಥದ್ದು ಎಕ್ಸಾಮ್ ಹಾಲಲ್ಲಿ. ಅಂದರೆ ಎಕ್ಸಾಮ್ ಹಾಲಲ್ಲಿ ಈ ಥರ ಎಲ್ಲರೂ ಏನೋ ಒಂದು ಗೀಚ್ತಾ ಇರ್ತಾರೆ, ಬಟ್ ಅದ್ರ ಬೇಸಿಸ್ ಮೇಲೇ ನಾವು, ಅಂದರೆ ನಮಗೆ ಲಾಜಿಕ್ ಅರ್ಥ ಆಗೋವಂಥದ್ದು, ಬಿಕಾಸ್ ನಾವು ಓದಿರೋ ಥಿಯರಿಯಾಗಿ ಓದಿರ್ತೀವಿ. ಬಟ್ ಇಲ್ಲಿ ಇವನು ಪ್ರಾಕ್ಟಿಕಲ್ ಕ್ವಶನ್ಸ್ ಕೊಟ್ಟಿರ್ತಾನೆ, ಆವಾಗ ನಾವು ಈ ಥರ ಬರ್ಕೊಳ್ಳೋದ್ರ ಮುಖಾಂತರ ನಮಗೇನಾಗುತ್ತೆ, ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಹಾಟ್ ಇರುವಂಥದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ, ಸೊ ರೈಸ್ ಆಗುತ್ತೆ. ಕೋಲ್ ಇರುವಂಥದ್ದು ಡೆನ್ಸಿಟಿ ಜಾಸ್ತಿ ಇರೋ ಕಾರಣ ಮುಳುಗತ್ತೆ. ಸೊ ಈ ರೀತಿ ನಾವು ಡಿಫ್ರೆನ್ಸಸ್ನ ಮೇಕೌಟ್ ಮಾಡ್ಕೋಬೋದು. ಸೊ ನಾವೀಗ ಹೇಳೋದೇನು ಅಂದರೆ, ಇದೇ ರೀತಿ ನಾವು PYQs ಬೇಸಿಸ್ ಮೇಲೇ ನಾವು ಕ್ಲಾಸಸ್ನ ಫರ್ದರ್ ಮಾಡಿಕೊಡ್ತೀವಿ. ಆ್ಯಂಡ್ ನಿಮಗೆ ಕಂಪ್ಲೀಟ್ ಕ್ಲಾಸಸ್ ಬೇಕು ಅಂತಂದರೆ ಅದಕ್ಕೂ ಕೂಡ ವಿ ಆರ್ ರೆಡಿ. ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನಮಗೆ ಬೇಕಾಗಿರುವಂಥದ್ದು ಮೇನ್ ಏನು ಅಂದರೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಕಂಪ್ಲೀಟ್ ನಾಲೆಡ್ಜು ಇಟ್ಕೊಂಡು ನಾನು ಇಲ್ಲೇ ಕುತ್ಕೋತೀನಿ ಅಂತಂದರೆ ಅದು ಯೂಸ್ ಇಲ್ಲ. ನಾವಿರುವಂತಹ ನಾಲೆಡ್ಜ್ನ ಯುಟಿಲೈಸ್ ಮಾಡಿಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ಲಾಸ್ಗೆ ನೀವು ಜಾಯಿನ್ ಆಗಬೇಕು ಅಂತ ಕೇಳಿದ್ರೆ, ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕ್ ಇರುತ್ತೆ, ಶಾಂತಮಾರ್ಗ ಅಪ್ಲಿಕೇಶನ್ ಮುಖಾಂತರ ನೀವು ಕ್ಲಾಸ್ನ ಬೈ ಮಾಡ್ಬೋದು. ಆ್ಯಂಡ್ ಒನ್ಸ್ ಮೋರ್ ಹೇಳ್ತಾ ಇದ್ದೀನಿ, ಕ್ಲಾಸು ಕಂಪ್ಲೀಟಾಗಿ PYQ ಬೇಸಿಸ್ ಮೇಲೇ ಇರುವಂಥದ್ದು. ಆ್ಯಂಡ್ 14 to 15 PYQsನ ನಾನು ಸಾಲ್ವ್ ಮಾಡ್ತೀನಿ. ಅಂದರೆ ಎಲ್ಲ ಸೈನ್ಸ್ ಕ್ವಶನ್ಸ್ನೂ ಕೂಡ ಐ ವಿಲ್ ಬಿ ಸಾಲ್ವಿಂಗ್ ಇನ್ ದ ಕ್ಲಾಸ್. ಅದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಎರಡರಲ್ಲೂ ಕೂಡ ನೋಟ್ಸ್ ಕೊಡ್ತೀನಿ. ಆ್ಯಂಡ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಸೈನ್ಸ್ನ ಎಷ್ಟು ಕ್ವಶನ್ಸ್ ಕೊಡ್ತಾರೋ ಅಷ್ಟನ್ನು ಕ್ರ್ಯಾಕ್ ಮಾಡೋ ಥರನೇ ನಿಮಗೆ ಕ್ಲಾಸಸ್ ಇರುತ್ತೆ. ಬಟ್ ನಿಮ್ಮ ಎಫರ್ಟ್ ಅನ್ನೋದು ಇರಲೇಬೇಕು. ಸುಮ್ಮನೆ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಸುಮ್ಮನೆ ಕ್ಲಾಸಸ್ ಅಟೆಂಡ್ ಮಾಡಿಕೊಂಡು, ಕಾಲೇಜಲ್ಲ ಇದು, ಸುಮ್ಮನೆ ಕ್ಲಾಸಸ್ ಅಟೆಂಡ್ ಮಾಡಿ ನಾಳೆ ಎಕ್ಸಾಮ್ ಇದೆ ಇವತ್ತು ಓದ್ಬಿಟ್ಟು ನಾನು ಕ್ರ್ಯಾಕ್ ಮಾಡ್ತೀನಿ ಅನ್ನೋದಕ್ಕೆ, ಸೈನ್ಸ್ ಜೊತೆಗೆ ಇನ್ನೂ ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್ಸು ಇದ್ದಾವೆ, ಅದನ್ನು ಮಾಡಬೇಕಾಗತ್ತೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಸೈನ್ಸ್ ಅನ್ನೋ ಸಬ್ಜೆಕ್ಟ್ನ ತಗೊಂಡು ಕಂಪ್ಲೀಟಾಗಿ ಗೈಡೆನ್ಸ್ ಮಾಡ್ತೀನಿ. ಆ್ಯಂಡ್ ಬ್ರೀಫಾಗಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ PYQs ಬೇಸಿಸ್ ಮೇಲೇ ಕಂಪ್ಲೀಟಾಗಿ ಕ್ಲಾಸಸ್ಸು ಇರುತ್ತೆ. ಆ್ಯಂಡ್ ಒಂದು ಕ್ವಶನ್ ಪೇಪರ್ಗೂ ಇನ್ನೊಂದು ಕ್ವಶನ್ ಪೇಪರ್ಗೂ 3 ರಿಂದ 4 ಕ್ವಶನ್ ಪೇಪರಲ್ಲಿ ಕಂಟಿನ್ಯೂಸ್ ಆಗಿ ಟಾಪಿಕ್ಕು ಯಾವ ರೀತಿ ರಿವೈಸ್ ಆಗಿದೆ, ಅಂದರೆ ರಿಪೀಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಪ್ರೂಫ್ ಸಮೇತ ಕ್ಲಾಸಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ PYQs ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನಾಟ್ ದ PYQs ಕ್ವೆಶನ್ಸ್, PYQs ಟಾಪಿಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಇಷ್ಟಾಯಿತು. ನಾನು ಆಲ್ರೆಡಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. Okay, thank you so much for all your patience listening, and thank you, all the very best for your preparations. Thank you.